Hello students, welcome to your channel Parivartan Physics. Dear students, in this video we are going to solve important numericals or selected variety of numericals from question bank from two chapters, that is electric charges and field, electric potential and capacitance. Nodri, if we two chapters seri, there are many number of questions, many number of numericals in question bank. ಆಮೇಲೆ ಆ ಕ್ವೆಶನ್ ಬ್ಯಾಂಕ್ ಒಳಗೆ ಸಿಮಿಲರ್ ಟೈಪ್ ನ್ಯೂಮರಿಕಲ್ಸ್ ಏನದಾವ ಅಥವಾ ಈಗ ನಾವು ಏನ್ ಸಾಲ್ವ್ ಮಾಡತ್ತೀವಿ ಇಲ್ಲಿ ನ್ಯೂಮರಿಕಲ್ಸ್ ಈ ನ್ಯೂಮರಿಕಲ್ಸ್ ಬೇಸಿಸ್ ಮೇಲೆ ನೀವು ಯಾವತ್ತನ್ನ ಸಾಲ್ವ್ ಮಾಡಬಹುದು ಆಟೋಮೆಟಿಕ್ ಆಗಿ ಅಂತವನ್ನ ಬಿಟ್ಟು ವೆರೈಟಿ ಏನದಾವಲ್ಲ ಅವು ಎಲ್ಲ ಕೂಡ ನಾನು ತಗೊಂಡಿದ್ರೊಳಗೆ ಸಾಲ್ವ್ ಮಾಡತ್ತೀನಿ. ಸೊ ಐ ಟೇಕನ್ 5 ನ್ಯೂಮರಿಕಲ್ಸ್ ಫ್ರಮ್ ಫಸ್ಟ್ ಚಾಪ್ಟರ್ ಅಂಡ್ 5 ನ್ಯೂಮರಿಕಲ್ಸ್ ಫ್ರಮ್ ಸೆಕೆಂಡ್ ಚಾಪ್ಟರ್. ಟೋಟಲ್ 10 ನ್ಯೂಮರಿಕಲ್ಸ್ ನಾವು ಇಲ್ಲಿ ಸಾಲ್ವ್ ಮಾಡಿರ್ತೀವಿ. ದೀಸ್ ಆರ್ ಪ್ಯೂರ್ಲಿ ಫ್ರಮ್ ದ ಕ್ವೆಶನ್ ಬ್ಯಾಂಕ್ ರಿಲೀಸ್ ಬೈ ದ ಬೋರ್ಡ್, ರೈಟ್? ಐ ಆಮ್ ಜಸ್ಟ್ ಸಾಲ್ವಿಂಗ್ ದಮ್ ಹಿಯರ್. ಓಕೆ, ಈಗ ಈ ಕ್ವೆಶನ್ ಬ್ಯಾಂಕ್ ನ್ಯೂಮರಿಕಲ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗಿನ ಸಾಲ್ವ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. AC ಚಾಪ್ಟರ್ ಒಳಗಿನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಇವು ಎರಡು ಚಾಪ್ಟರ್ಸ್ ನಾನು ಈಗ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ರೈಟ್? ಅಂದ್ರೆ ನ್ಯೂಮರಿಕಲ್ಸ್ ನೀವು ಔಟ್ ಆಫ್ 4 2 ನ್ಯೂಮರಿಕಲ್ಸ್ ಯು ಹ್ಯಾವ್ ಟು ಟಚ್. ಸೊ ಅಷ್ಟು ಮಾಡ್ಲಿಕ್ಕೆ ಈ ಕ್ವೆಶನ್ ಬ್ಯಾಂಕ್ಸ್ ಮೇಲೆ ನ್ಯೂಮರಿಕಲ್ಸ್ ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಇದನ್ನ ಬಿಟ್ಟು ನಾನು ಬೇರೆ ಚಾಪ್ಟರ್ಸ್ ಮೇಲೆ ಬೇರೆ ನ್ಯೂಮರಿಕಲ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ, ರೈಟ್? ಅಂದ್ರೆ ಕ್ವೆಶನ್ ಬ್ಯಾಂಕ್ ಬಿಟ್ಟು ಬೇರೆ ನ್ಯೂಮರಿಕಲ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ. ಅವು ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಆಗಿದಾವೆ. ಇದೇ ಪ್ಲೇ ಲಿಸ್ಟ್ ಒಳಗೆ ನೀವು ಆ ವಿಡಿಯೋಸ್ ಗಳನ್ನ ನೋಡಬಹುದು, ರೈಟ್? ಓಕೆ, ಸೊ MCQs ಆಲ್ಸೋ ಐ ವಿಲ್ ಕಂಟಿನ್ಯೂ ಇನ್ 2 ದಿನ ಅದ ನಿಮ್ಮ ಎಕ್ಸಾಮ್ಗೆ, 2 ರಿಂದ 3 ದಿನ ಅದ. ಸೊ ಅಷ್ಟೊಳಗೆ ವಿಲ್ ಸಿ MCQs ಆಲ್ಸೋ and will continue, right? And without making any delay, let us begin the video then. First we'll go for electric charges and field. So first question, charges of plus 10 nanocoulomb, minus 20 nanocoulomb and minus 10 nanocoulomb and plus 20 nanocoulomb are placed at the corners A, B, C and D respectively of a square ABCD of side 0.05 meter. Calculate the resultant force on the charge at D. Okay, there is a square here. On the square adare ಆ ಸ್ಕ್ವೇರ್ ದ 4 ಕಾರ್ನರ್ಸ್ ಮೇಲೆ ನಮಗೆ ಏನದಪ್ಪ ಅಂತಂದ್ರೆ ಚಾರ್ಜಸ್ ಗಳನ್ನು ಇಟ್ಕೊಂಡಿದ್ದಾರೆ. ದೇ ಹ್ಯಾವ್ ಪ್ಲೇಸ್ಡ್ ಚಾರ್ಜಸ್ ಆನ್ ದ 4 ಕಾರ್ನರ್ಸ್. ಓಕೆ, ಸೊ ದಿಸ್ ಇಸ್ A. ಲೆಟ್ ಮಿ ಸೇ ದಿಸ್ ಒನ್ ಆಸ್ A, this is B, this is C and this is D. Charge at A is plus 10 nanocoulomb. Charge at B is minus 20 nanocoulomb. Charge at C is minus 10 nanocoulomb and charge at D is plus 20 nanocoulomb. Plus 20 nanocoulomb. These many charges have been given. Side of the square is 0.05 meter. 0.05 meter. This much is the side of the square. What he is asking? Calculate resultant force on charge at D. So E point ಒಳಗೆ ಏನು ನಮಗೆ ಚಾರ್ಜ್ ಅದ, ಇದರ ಮೇಲೆ ಎಷ್ಟು ಫೋರ್ಸ್ ಅದಾವ? Resultant force he is asking. So how many forces will be there? See, there are totally ಈ ಯಾವುದೋ ಒಂದು ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಇರ್ತಾವಪ್ಪ ಅಂದ್ರೆ ಅದರ ಸರೌಂಡಿಂಗ್ ದಾಗ ಎಷ್ಟು ಚಾರ್ಜಸ್ ಇರ್ತಾವ ಅಷ್ಟು ಫೋರ್ಸಸ್ ಅದರ ಮೇಲೆ ಆಕ್ಟ್ ಆಗ್ತಿರ್ತಾವ. So there will be one force acting on this plus 20 nanocoulomb due to charge at A, and one force due to charge at B, and one force due to charge at C. Since there are 3 neighboring charges, there will be 3 forces acting on this plus 20 nanocoulomb charge. First you mark the direction of those charge forces. ಆ ಫೋರ್ಸ್ ಗಳದ ಡೈರೆಕ್ಷನ್ ಮೊದಲು ಮಾರ್ಕ್ ಮಾಡ್ಕೊಡಿ. ಓಕೆ, ಈಗ ನೋಡ್ರಿ, ಇದು ಪ್ಲಸ್ 20 ಅದ, ಇದು ಪ್ಲಸ್ 10 ಅದ. ಸೊ ಎರಡೂ ಪಾಸಿಟಿವ್ ಇರೋದ್ರಿಂದ ರಿಪಲ್ಸಿವ್ ಫೋರ್ಸ್ ಅಂದ್ರೆ 20 ನ್ಯಾನೋಕೂಲಂಬ್ ಮೇಲೆ ಈ ಕಡೆ ಆಕ್ಟ್ ಆಗ್ತದ್ರಿ ಫೋರ್ಸ್ ರಿಪಲ್ಸಿವ್, 10 ನ್ಯಾನೋಕೂಲಂಬ್ ಮೇಲೆ ಈ ಕಡೆ ಆಕ್ಟ್ ಆಗ್ತದ್ರಿ. ನಮಗೆ 20 ನ್ಯಾನೋಕೂಲಂಬ್ ಮೇಲೆ ಅಷ್ಟೇ ಫೋರ್ಸ್ ಬೇಕಾಗಿದೆ. ಸೊ ಈ 20 ನ್ಯಾನೋಕೂಲಂಬ್ ಫೋರ್ಸ್ ಅನ್ನ ನಾ ಈ ಕಡೆ ತೋರಿಸ್ತೀನಿ. ಐ ವಿಲ್ ಶೋ ಇಟ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಐ ವಿಲ್ ಕಾಲ್ ದಿಸ್ ಆಸ್ F1. I will call this as F1, right? Now next, plus 20 nanocoulomb, minus 20 nanocoulomb. ಇವೆರಡು ಅಪೋಸಿಟ್ ಅದಾವ್ರಿ, ಪೊಲಾರಿಟಿ ಒಳಗೆ ಅಪೋಸಿಟ್ ಅದಾವ. ಅಂದ್ಮೇಲೆ ಯಾವ ಟೈಪ್ ಆಫ್ ಫೋರ್ಸ್ ಇರಬೇಕು? ಅಟ್ರಾಕ್ಟಿವ್ ಫೋರ್ಸ್. ಸೊ ದ ಫೋರ್ಸ್ ವಿಲ್ ಬಿ ಲೈಕ್ ದಿಸ್, attractive. So the force on plus 20 nanocoulomb will be acting along the diagonal in this direction. I will call this force as F2. ಇದನ್ನ F2 ಅಂತ ಕರಿತೀನಿ. Next, minus 10 nanocoulomb plus 20 nanocoulomb. Since both are opposite polarity charges, the force between them will be attractive. So attractive ಅಂದ್ರೆ it has to be acting like this. So I will show the force here. ಇಲ್ಲಿ ನಾ ಆ ಫೋರ್ಸ್ ಅನ್ನು ತೋರಿಸ್ತೀನಿ. ಓಕೆ, ಈ ಫೋರ್ಸ್ ಗೆ ನಾ ಹೆಸರು ಕೊಡ್ತೀನಿ F3 ಅಂತ. I will call this as F3. So there are totally 3 forces, F1, F2 and F3. Clear? So here we should know F2 will be acting along the diagonal. F2 will be acting along the diagonal. So this angle will be 45 degree. ಇದು angle ನಮಗೆ ಎಷ್ಟು ಇರ್ತದಪ್ಪ ಅಂದ್ರೆ 45 degree ಇರ್ತದೆ. ಈಗ ಟೋಟಲ್ 3 ಫೋರ್ಸ್ ಅದಾವ, F1, F2 ಮತ್ತು F3 ಅಂತ 3 ಫೋರ್ಸ್ ಅದಾವ. ಇವತ್ರದ ರಿಸಲ್ಟೆಂಟ್ ಫೋರ್ಸ್ ನ ಫೈಂಡ್ ಮಾಡಬೇಕು. ಐ ಹ್ಯಾವ್ ಟು ಫೈಂಡ್ ದ ಟೋಟಲ್ ಫೋರ್ಸ್ ನೌ, ರಿಸಲ್ಟೆಂಟ್ ಫೋರ್ಸ್. ಸೊ ಇಲ್ಲಿ ಏನ್ ಮಾಡಬಹುದು? ವಾಟ್ ವಿ ಕ್ಯಾನ್ ಡೂ, ಸಿ, F1 is along standard y-axis direction, F3 is along standard x-axis direction. What about F2? F2 is neither along x direction nor along y direction. ಅದಕ್ಕೆ ನಾವು ಅದನ್ನ ಏನ್ ಮಾಡಬೇಕು? ರಿಸಾಲ್ವ್ ಮಾಡಬೇಕು. We have to resolve it. So if I resolve this F2, I will get one component in F3 direction and that component is taken as F2 cos 45 degree.
F2 cos 45 degree. Itra component ಇಲ್ಲಿ ಬಂತು. One more component I will get here along positive y-axis. ಇದನ್ನ ಬರಿತೀನಿ F2 sin 45 degree ಅಂತ ಬರಿತೀನಿ. F2 sin 45 degree. Correct? After resolving, forget that F2. Now how many forces are there? See, ಈಗ ನಮಗೆ ಎಷ್ಟು ಫೋರ್ಸಸ್ ಉಳಿದಪ್ಪ ಅಂತಂದ್ರೆ ಈ ತರ 3 ಫೋರ್ಸಸ್ ಉಳಿತಾವ್ರಿ. ಇದು F2 sin 45 degree, F2 sin 45 degree. ಈ ಕಡೆ ನನಗೆ ಬರ್ತದ್ರಿ F2 cos 45 degree, F2 cos 45 degree plus F3 ಅಂತ ಹೇಳಿ ಬಂದದೆ. F3 ಆಮೇಲೆ ಈ ಕಡೆ ನಮಗೆ F1. So these many forces are there now. ಎಷ್ಟು ಫೋರ್ಸಸ್ ನಮಗೆ ಆ ಚಾರ್ಜ್ ಮೇಲೆ ಆಕ್ಟ್ ಆಗತ್ತವ. See, F2 cos 45 and F3 both are in same direction, they will get added. ಅವೆರಡು ಆಡ್ ಆಗ್ತಾವ್ರಿ. F2 sin 45 ಮತ್ತು F1 ಏನದ ಇವೆರಡು ಅಪೋಸಿಟ್ ಅದವರು ಸಬ್ಟ್ರಾಕ್ಟ್ ಆಗ್ತಾವೆ. They will get subtracted. So here, first let us calculate the force along x direction. X direction ದಾಗ ನಮಗೆ ಎರಡು ಫೋರ್ಸಸ್ ಅದಾವ. F3, F2 cos 45 degree ಅಂತ ಹೇಳಿ. ಕರೆಕ್ಟ್? ಸೊ ಇಲ್ಲಿ ನಾ ಬರೀತೀನಿ F3 plus F2 cos 45 degree ಅಂತ ನಾ ಬರೀತೀನಿ. F2 cos 45 degree. ಕರೆಕ್ಟ್? ಈ ತರನ ಬರೀತೀನಿ. ಇದು Fx ಎರಡು ಆಡ್ ಆಕ್ ಮಾಡ್ಕೊಂಡ್ವಿ ಸೇಮ್ ಡೈರೆಕ್ಷನ್ ದಾಗ. ಇವೆರಡು ಅಪೋಸಿಟ್ ಡೈರೆಕ್ಷನ್ ಒಳಗೆ ಅದಾವ. ಅದಕ್ಕೆ ನಾ ಬರೀತೀನಿ Fy is equal to I will write it as F1 minus F2 sin 45 degree. F2 sin 45 degree ಅಂತ ನಾ ಬರೀತೀನಿ. ಕ್ಲಿಯರ್? ಓಕೆ, ಈಗ ನೋಡ್ರಿ, ಈಗ ಇದರದ ವ್ಯಾಲ್ಯೂಸ್ ಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇವಾಗ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಸ್. F3 ಅಂದ್ರೆ ಏನ? ಇಟ್ ಇಸ್ ದ ಫೋರ್ಸ್ ಬಿಟ್ವೀನ್ ಪ್ಲಸ್ 20 ನ್ಯಾನೋ ಕೂಲಂಬ್ ಅಂಡ್ ಮೈನಸ್ 10 ನ್ಯಾನೋ ಕೂಲಂಬ್. ಕರೆಕ್ಟ್? ಸೊ ಅವು ಸಪರೇಟ್ ಆಗಿ ನಾ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋತೀನಿ. ಸೊ ಫಸ್ಟ್ ಲೆಟ್ ಅಸ್ ಕ್ಯಾಲ್ಕುಲೇಟ್ F1, F2, F3 ಮೂರು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ F1 ಅಂತಂದ್ರೆ 1/4πε0. 1/4πε0 ಅಂದ್ರೆ 9 into 10 raised to 9. Right? F1 is the force between charge at A and charge at D. So 10 into 20. Right? 10 nano into 20 nano divided by r square. R square ಅಂತಂದ್ರೆ ನಮಗೆ ಏನದ 0.05 ಮೀಟರ್ ಅದ. ಅದನ್ನ ಬರೀತೀನಿ 5 into 10 raised to minus 2. 5 into 10 raised to minus 2 whole square ಅಂತ ನಾ ಬರೀತೀನಿ. ಕ್ಲಿಯರ್? ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ನೋಡ್ರಿ, 10 raised to plus 9, 10 raised to minus 9 ಕ್ಯಾನ್ಸಲ್ ಆಗ್ತದೆ. So what I will get 9 into 10 into 20. Right? So I will get 9 into 10 into 20. ಈಗ ಇಲ್ಲೇ ನೋಡ್ರಿ, ಸಿ ಇದು 10 raised to minus 9, ಇದು 20 ಒಳಗೆ ಏನು 10 ಅದ, ಇದನ್ನ ನೀವು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 10 raised to minus 8 ಆಯ್ತು. 10 raised to minus 8, 10 raised to plus 1, 10 raised to minus 7 ಆಯ್ತು. 9 into 2 is 18, 18 into 10 raised to minus 7, 18 into 10 raised to minus 7 divided by 5 square. 5 square is 25 into 10 to the power minus 2 into 2 will be minus 4. So ಇದ್ರಾಗಿನ minus 4, ಇದು minus 4 ತೆಗಿರಿ, ನಿಮಗೆ ಬಂತ 18 divided by 25 into 10 to the power minus 3 ಅಂತ ಬರ್ತದೆ. ಇದು F1 ಆಯ್ತು. This is F1. ಇದು ಬೇಕಾದ್ರೆ ನೀವು ಮತ್ತೆ ಸಿಂಪ್ಲಿಫೈ ಮಾಡಿ ಕೂಡ ಬರ್ಕೋಬಹುದು. By simplifying also you can write it. Okay, let us simplify it. See, it is 18 divided by 25. 18 divided by 25, 0.72. Right? So ನಮಗೆ ಇದು ಬಂತು 0.72 into 10 to the power minus 3 Newton. ಇಷ್ಟು ನಮಗೆ F1 force ಬಂತು. This much is the F1 force. See, F1 ಅಂದ್ರೆ it is force between plus 20 and plus 10. ಇಷ್ಟು ಬಂತು ನಮಗೆ. ಅದೇ ತರ F3, it is the force between minus 10 and plus 20. Magnitude of the charge same ಅದ 10-20. Distance between the charge same ಅದ 0.05. ಕರೆಕ್ಟ್? ಅಂದಮೇಲೆ ನಮಗೆ ಇಲ್ಲಿ ಫೋರ್ಸ್ ಅದ ಮ್ಯಾಗ್ನಿಟ್ಯೂಡ್ ಕೂಡ ಸೇಮ್ ಇರ್ತದೆ. ನೋ ಡೌಟ್, ದಿಸ್ ವಿಲ್ ಬಿ ರಿಪಲ್ಸಿವ್, ದಿಸ್ ವಿಲ್ ಬಿ ಅಟ್ರಾಕ್ಟಿವ್. ನೇಚರ್ ಬೇರೆ ಇರ್ತದೆ, ಬಟ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ತದೆ. ಸೊ ಈಗ ಏನು ನೀವು F1 ತಗೊಂಡ್ರಿ, ಇದನ್ನ ನೀವು F3 ಅಂತ ಹೇಳಿ ತಗೋಬಹುದು. ಯು ಕ್ಯಾನ್ ಟೇಕ್ ಇಟ್ ಆಸ್ F3 ಆಲ್ಸೋ. ಸೊ ಯು ಕ್ಯಾನ್ ಸೇ ಇಟ್ ಆಸ್ F3 or F1. F3 or F1 ಎರಡು ತರದ ವ್ಯಾಲ್ಯೂ ನಮಗೆ ಸೇಮ್ ಬರ್ತಾವ್ರಿ. F1 and F3 both are having same values. Next, you have to calculate F2. Correct? F2 is what? F2 is the force between minus 20 and plus 20. ಇವ್ರ ನಡುವಿನ ಫೋರ್ಸ್ ಅದ. ಸೊ ನಾನು ಇಲ್ಲಿ ಬರೀತೀನಿ ನೋಡ್ರಿ, ಇಲ್ಲೇ ಫಾರ್ಮುಲಾಸ್ ಬರೀಬೇಕ್ರೆ ನಾನು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. I have directly substituted. You have to write the formulas. Board exam ಒಳಗೆ ಇಲ್ಲಿ ಫಾರ್ಮುಲಾ ಬರೀಬೇಕು. 1/4πε0 Q1 into Q2 divided by something R square. You have to write it, right? So F2 is equal to, I will write it as 9 into 10 raised to 9. 9 into 10 raised to 9. Q1 into Q2, 20 nano into 20 nano. 20 into 10 raised to minus 9 into 20 into 10 raised to minus 9 divided by R square. R square ಅಂದ್ರೆ ಈಗ ನೋಡ್ರಿ, ಈ ಡಿಸ್ಟೆನ್ಸ್ ನಮ್ಗೆ ಎಷ್ಟು ಆಗ್ತದ್ರಿ? ಡಯಾಗೋನಲ್ ಟು ಡಯಾಗೋನಲ್, ಸಾರಿ ಫುಲ್ ಡಯಾಗೋನಲ್ ಅಂದ್ರೆ ನಮ್ಗೆ ಎಷ್ಟು ಆಗ್ತದೆ? ಇಟ್ ವಿಲ್ ಬಿ ನೋಡ್ರಿ, ಇಟ್ ವಿಲ್ ಬಿ 0.05 into root 2. ಇಷ್ಟು ನಮಗೆ ಫುಲ್ ಡಯಾಗೋನಲ್ ಇರ್ತದ್ರಿ. ಫುಲ್ ಡಯಾಗೋನಲ್ ಅಂದ್ರೆ ಬಿ ದಿಂದ ಡಿ ತನಕ ಇಷ್ಟು ನಮಗೆ ಇರ್ತದೆ. ನೋಡ್ರಿ, ಯಾವುದೇ ಒಂದು ಸ್ಕ್ವೇರ್ ಒಳಗೆ ಫುಲ್ ಡಯಾಗೋನಲ್ ಅಂತಂದ್ರೆ ಇಟ್ ವಿಲ್ ಬಿ x root 2. x ಅಂದ್ರೆ ಏನ? x ಅಂದ್ರೆ ಇಟ್ ಇಸ್ ಸೈಡ್ ಆಫ್ ಅ ಸ್ಕ್ವೇರ್.
ಹಾಫ್ ಡಯಾಗೋನಲ್ ನಿಮಗೆ ಬೇಕಿತ್ತು ಅಂತ ಇಟ್ಕೋರಿ, ಕಾರ್ನರ್ ದಿಂದ ಸೆಂಟರ್ ಒಳಗೆ ಇದು ನೀವು x ಡಿವೈಡೆಡ್ ಬೈ ರೂಟ್ 2 ಅಂತ ತಗೋಬಹುದು. ಇದು ನೆನ್ಪಿಟ್ಕೊಂಡ್ಬಿಡ್ರಿ. ಹಾಫ್ ಡಯಾಗೋನಲ್ ಕಾರ್ನರ್ ಟು ಸೆಂಟರ್ x ಬೈ ರೂಟ್ 2, ಕಾರ್ನರ್ ಟು ಕಾರ್ನರ್ x ರೂಟ್ 2. ಸೊ ಇಲ್ಲಿ x ಅಂದ್ರೆ 0.05 ಅದ. ಸೊ ನಾ ಇಲ್ಲಿ ಬರೀತೀನಿ ಅದನ್ನ 5 into 10 raised to minus 2, 5 into 10 raised to minus 2 into root 2 whole square ಅಂತ ನಾ ಬರೀತೀನಿ. root 2 whole square. ಕರೆಕ್ಟ್. ಸೊ x root 2, x is 5 into 10 to the power minus 2. ಓಕೆ, ಇದನ್ನ ಸಿಂಪ್ಲಿಫೈ ಮಾಡ್ರಿ. ಇಲ್ಲೇ 10 raised to plus 9, 10 raised to minus 9 ಹೋಯ್ತು. 0 0 ಅಂದ್ರೆ 10 raised to plus 2, 10 raised to plus 2, 10 raised to minus 9 ಅಂದ್ರೆ 10 raised to minus 7, 10 raised to minus 7. 9 into 2 will be 9 into 4, it will be 36. ಇದು 2 into 2 36, 4 60, 4 into 4 6, ಇದು 2 into 2 4, 4 into 9 36 ಆಗ್ತದ್ರಿ. ಓಕೆ, this will be ನೋಡ್ರಿ 5 square, 5 square is 25, root 2 square ಅಂದ್ರೆ ಇದು 2 ಆಗ್ತದ್ರಿ. 2 into 25 ಅಂತಂದ್ರೆ 50 ಆಗ್ತದೆ. ಸೊ 50 into 10 raised to minus 4, 50 into 10 raised to minus 4. So minus 4 cancel ಆಯ್ತೆ. You will get it as 36 divided by 50 into 10 to the power minus 3. Correct. So you simplify this again. ನಿಮಗೆ ಬಂದದ 36 divided by 50. So it is 0.72. Okay. Again we got it as 0.72 into 10 to the power minus 3 Newton. ಇಷ್ಟು ನಮಗೆ ಫೋರ್ಸ್ ಬಂತ. This is F2. ಇದು ನಮಗೆ F2 ಅದರಿ. So we got F3 as well as F2. F3 as well as F2. ಕರೆಕ್ಟ್. ಈ ನಾವು ವ್ಯಾಲ್ಯೂಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. F3 ನಮಗೆ ಎಷ್ಟು ಬಂದದ? 0.72 into 10 to the power minus 3 ಪ್ಲಸ್ F2 ನಮಗೆ ಎಷ್ಟು ಬಂದದ? 0.72 into 10 to the power minus 3 into cos 45 degree. Cos 45 degree ಅಂದ್ರೆ 1 by root 2. ಕರೆಕ್ಟ್. ಇದು ನಾವು ಸಿಂಪ್ಲಿಫೈ ಮಾಡ್ಕೋಬೇಕು ಇವಾಗ. ಓಕೆ, ಸೊ ಲೆಟ್ us simplify this then. Okay, this is 1 by root 2, ಇದು 0.72, ಇದು 10 to the power minus 3. Okay, so let us simplify. So 0.72 divided by root 2. Root 2 ಅಂದ್ರೆ 1.414 ಇರ್ತದೆ. So 0.72 divided by 1.414. So this is 0.5, right? ಇದನ್ನ ನಾವು 0.72 into 10 to the power minus 3 ಅಂತ ಬರ್ಕೊಳ್ಳೋಣ. ಪ್ಲಸ್ ಇದು 0.5 into 10 to the power minus 3. Okay, minus 3 minus 10 to the power minus 3 ನ ಕಾಮನ್ ತಗೊಂಡ್ರೆ 0.72 plus 0.5. So ಇದು 0.22 ಆಗ್ತದ್ರಿ, ರೈಟ್? 0.72 plus 0.72 plus 0.5. This is 1.22, right? 1.22 into 10 to the power minus 3 Newton. ಇದೇನು? ಇದು Fx. Correct. This is Fx. Next, let us calculate Fy. So Fy ಅಂತಂದ್ರೆ ನಾವು ಏನು ಬರ್ಕೊಂಡಿದ್ವಿ? What we had written Fy as, Fy means we write it as Fy is equal to, ನೋಡ್ರಿ Fy ಅಂತಂದ್ರೆ ಇಲ್ಲಿ ನೋಡ್ರಿ ಇವೆರಡು ನಮ್ಗೆ ಅಪೋಸಿಟ್ ಡೈರೆಕ್ಷನ್ಸ್ ಆಗದಾವ. ಯಾವುದು? F2 sin 45 ಮತ್ತು F1 ಅಂತ. ಸೊ ಇದನ್ನ ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು ನಾವು. F1 minus F2 sin 45 degree we have to take. Sin 45 degree. F1 ಎಷ್ಟದ? 0.72 into 10 to the power minus 3 minus F2 ಎಷ್ಟದ? ಅದು ಕೂಡ 0.72 into 10 to the power minus 3 into sin 45 degree ಅಂದ್ರೆ 1 by root 2. ಅಂದ್ರೆ ನಮಗೆ ಇದೇ ಇಕ್ವೇಶನ್ ಬಂತ. ಇಷ್ಟೇನ ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ ರೀ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ 0.72 into 10 to the power minus 3 ಮೈನಸ್ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಮಗೆ ಬರ್ತದೆ 0.5 into 10 to the power minus 3. ಇದನ್ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ನಮಗೆ ಬರ್ತದ್ರಿ 0.22 into 10 to the power minus 3 Newton. ಇದು Fy. This is Fy. Correct. So we got two forces now, Fx and Fy. Since we know Fx and Fy both will be perpendicular to each other. Fx is perpendicular to Fy. Correct. Fx ಅಂದ್ರೆ x ಡೈರೆಕ್ಷನ್ ದಾಗಿನ ಫೋರ್ಸ್, Fy ಅಂತಂದ್ರೆ y ಡೈರೆಕ್ಷನ್ ದಾಗಿನ ಫೋರ್ಸ್. ಅವು ಎರಡು ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ರಿಸಲ್ಟೆಂಟ್ ಫೋರ್ಸ್ ಆನ್ ಚಾರ್ಜ್ ಅಟ್ ಡಿ ಪಾಯಿಂಟ್ ಒಳಗೆ ಏನ್ ಚಾರ್ಜ್ ಅದ ಅದರದ ರಿಸಲ್ಟೆಂಟ್ ಫೋರ್ಸ್ ಏನಾಗ್ತದೆ? ಇವೆರಡು ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ರೂಟ್ ಆಫ್ Fx ಸ್ಕ್ವೇರ್ ಪ್ಲಸ್ Fy ಸ್ಕ್ವೇರ್ ಅಂತ ಆಗ್ತದ್ರಿ, ರೈಟ್? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ Fx ಸ್ಕ್ವೇರ್. Fx ಸ್ಕ್ವೇರ್ ಅಂತಂದ್ರೆ ನಮ್ಗೆ ಎಷ್ಟದೆ? 1.22 into 10 to the power minus 3 whole square plus Fy ಅಂತಂದ್ರೆ ಇದೇನದ? 0.22 into 10 to the power minus 3 whole square. 0.22 into 10 to the power minus 3 whole square. Correct? So root of, ಇದನ್ನ ನಾವೀಗ ಸಿಂಪ್ಲಿಫೈ ಮಾಡ್ಕೋಬೇಕು. We have to simplify this. Okay, let us simplify 1.22 into 1.22.
ಕರೆಕ್ಟ್. ಸೊ ಇದು ನಮಗೆ ಎಷ್ಟಾಗ್ತದೆ 1.4884 into 10 to the power minus 6 plus 0.22 into 0.22 into 0.22. ಇದು ನಮಗೆ 0.0484 0.0484 into 10 to the power minus 6. ಕರೆಕ್ಟ್. ಇಲ್ಲಿ 10 to the power minus 6 ನಾವು ಕಾಮನ್ ತಗೊಂಡ್ರೆ ಇದಕ್ಕೆ ನಾವು 0.484 ಇದನ್ನ ಆಡ್ ಮಾಡ್ಕೋಬೇಕು 1.4884. ಕರೆಕ್ಟ್. ಸೊ ಇದು ನಮಗೆ ಆಗ್ತದೆ 1.5368. ಸೊ ಐ ವಿಲ್ ಗೆಟ್ ಇಟ್ ಆಸ್ ರೂಟ್ ಆಫ್ 1.5368 into 10 to the power minus 6. ಕರೆಕ್ಟ್. ಇದ್ರದ್ದು ರೂಟ್ ತೆಗೀರಿ. ರೂಟ್ ಆಫ್ ದಿಸ್ it is 1.239. so I will get it as 1.239 into 10 to the power minus 3, right? So ಎಷ್ಟು ನಂಗೆ force ಬರ್ತದೆ. This much will be the force. Don't forget to write the SI unit. This much is the force, right? So this is how we have to calculate the force on charge at D. Let us move on to the next question. Okay, two oppositely charged small metallic spheres placed 0.5 meter apart attract each other with a force of 0.108 Newton. Okay, when they are connected to each other by a copper wire for a short while, they begin to repel with a force of 0.036 Newton. Calculate the charges, initial charges on the sphere. ಈಗ ನೋಡ್ರಿ, ನಮಗೆ ಎರಡು ಚಾರ್ಜ್ ಅದಾವ ಅಂತ ಇಟ್ಕೋರಿ. ಇದು ನಮಗೆ Q1 ಅಂತದ, ಇದು ನಮಗೆ Q2 ಅಂತದ, ಎರಡು, ರೈಟ್? ಅವ್ರ ಏನಂದ್ರೆ ಟು ಅಪೋಸಿಟ್ಲಿ ಚಾರ್ಜ್ಡ್ ಸ್ಪಿಯರ್ಸ್, ಅಂದ್ರೆ ಇದು ನೆಗೆಟಿವ್ ಅದ ಅಂತ ಇಟ್ಕೋರಿ. ಅವ್ರ ನಡುವೆ ಡಿಸ್ಟೆನ್ಸ್ ನಮ್ಗೆ ಎಷ್ಟದಪ್ಪ ಅಂದ್ರೆ ಡಿಸ್ಟೆನ್ಸ್ ಇಸ್ 0.5 ಮೀಟರ್. ಅವ್ರ ನಡುವೆ ಫೋರ್ಸ್ ಎಷ್ಟದ ಅಂತ ಹೇಳಿದಾರೆ 0.108 ನ್ಯೂಟನ್. ಎಷ್ಟು ಫೋರ್ಸ್ ಅದ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ವೆನ್ ದೇ ಆರ್ ಕನೆಕ್ಟೆಡ್ ಟು ಈಚ್ ಅದರ್ ಬೈ ಅ ಕಾಪರ್ ವೈರ್ ಫಾರ್ ಅ ಶಾರ್ಟ್ ವೈಲ್, ದೇ ಬೆಗಿನ್ ಟು ರಿಪೆಲ್ ಈಚ್ ಅದರ್. ಅಂದ್ರೆ ಇವೆರಡೂ ಈಗ ಸಪೋಸ್ ನಮ್ಗೆ ಇವೆರಡು ಸ್ಪಿಯರ್ಸ್ ಗಳನ್ನ ಒಂದು ವೈರ್ ದಿಂದ ಏನಾದ್ರು ಕನೆಕ್ಟ್ ಮಾಡ್ಕೊಂಡ್ರು ಅಂತಂದ್ರೆ ದೇ ವಿಲ್ ಸ್ಟಾರ್ಟ್ ರಿಪೆಲ್ಲಿಂಗ್ ವಿತ್ ಅ ಫೋರ್ಸ್ ಆಫ್ 0.036. ರಿಪೆಲ್ ಆಗತ್ತದ ಅಂದ್ರೆ ಇದರ ಅರ್ಥ ಏನ್ರಿ? ರಿಪೆಲ್ ಆಗತ್ತದಪ್ಪ ಅಂತಂದ್ರೆ ಎರಡು ನಮಗೂ ಇದು ಕೂಡ ಫಾರ್ ಎಕ್ಸಾಂಪಲ್ ಈಗ ನಾವು ಇದನ್ನ Q1 ಡ್ಯಾಶ್ ಅಂತ ತಗೊಳ್ಳೋಣ, ಇದನ್ನ Q2 ಡ್ಯಾಶ್ ಅಂತ ತಗೊಳ್ಳೋಣ. ಅಂದ್ರೆ ಎರಡು ನಮಗೆ ಈಗ ಲೈಕ್ ಚಾರ್ಜಸ್ ಇರ್ತಾವ ಅಂತ ಅರ್ಥ. ಅವು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಸಿನ್ಸ್ ದೇ ಆರ್ ರಿಪೆಲ್ಲಿಂಗ್, ದೇ ಬೋತ್ ಆರ್ ಸೇಮ್, ರೈಟ್? ಅವೆರಡು ನಮಗೆ ನೋಡ್ರಿ ವೈರ್ ಕನೆಕ್ಟ್ ಆಗಿದ್ಮೇಲೆ ಏನಾಗ್ತದೆ, ಎರಡೂ ಸ್ಪಿಯರ್ ಮೇಲೆ ಚಾರ್ಜ್ ಈಕ್ವಲ್ ಆಗಿಬಿಡ್ತದ್ರಿ. ಎರಡೂ ಸ್ಪಿಯರ್ ಮೇಲೆ ಚಾರ್ಜ್ ಈಕ್ವಲ್ ಆಗಿಬಿಡ್ತದ್ರಿ. ಎರಡೂ ಸ್ಪಿಯರ್ ಮೇಲೆ ಚಾರ್ಜ್ ಈಕ್ವಲ್ ಆಗಿ ಆಮೇಲೆ ಅಂದ್ರೆ ಸೇಮ್ ಟೈಪ್ ಆಫ್ ಚಾರ್ಜ್. ಪಾಸಿಟಿವ್ ಇದ್ರೆ ಎರಡು ಕಡೆ ಪಾಸಿಟಿವ್, ನೆಗೆಟಿವ್ ಇದ್ರೆ ಎರಡು ಕಡೆ ನೆಗೆಟಿವ್. ಅಷ್ಟೇ ಚಾರ್ಜಸ್, ಈಕ್ವಲ್ ಚಾರ್ಜಸ್ ಎರಡು ಕಡೆ ನಮಗೆ ಬರ್ತಾವೆ. ಅಂದ್ರೆ ನೀವು ಇದು ಇವೆರಡು ಹೆಂಗ್ರಿ ಕಂಡಕ್ಷನ್ ಆದಂಗ್ರಿ. ಅದು ಈಗ ಎರಡು ಸ್ಪಿಯರ್ಸ್ ಅದಾವ ಬೇರೆ ಬೇರೆ ಚಾರ್ಜ್ ಇರುವಂತ, ಅವ್ ಎರಡು ನೀವು ಟಚ್ ಮಾಡ್ರಿ ಅಂತಂದ್ರೆ ಏನಾಗ್ತದೆ, ಕಂಡಕ್ಷನ್ ಆಗ್ತದೆ. ಕಂಡಕ್ಷನ್ ಆದಾಗ ಏನಾಗ್ತದ್ರಿ ನೋಡ್ರಿ, ಅದನ್ನ ನಿಮ್ಗೆ ಇಲ್ಲಿ ಹೇಳ್ತೀನಿ. ವಿ ಹ್ಯಾವಿಂಗ್ ಅ ಚಾರ್ಜ್ Q1 ಹಿಯರ್ ಅಂಡ್ ಚಾರ್ಜ್ Q2 ಹಿಯರ್. ಇವೆರಡು ನೀವು ಕಂಬೈನ್ ಮಾಡ್ರಿ ಅಂತ ಇಟ್ಕೋರಿ. ಇಫ್ ಯು ಟಚ್ ಬೋತ್ ಆಫ್ ದೆಮ್, then the total charge of the system will be Q1 plus Q2. After separating, what happens? ಟಚ್ ಮಾಡಿ ನೀವು ಸಪರೇಟ್ ಮಾಡಿದ್ಮೇಲೆ ಏನಾಗ್ತದ್ರಿ, ಒರಿಜಿನಲ್ ಚಾರ್ಜಸ್ ಏನಿದ್ದಿಲ್ಲ ಆ ಒರಿಜಿನಲ್ ಚಾರ್ಜಸ್ ಈಗ ನಮ್ಗೆ ಏನಾಗ್ತಾವಪ್ಪ ಅಂದ್ರೆ ಸಪರೇಟ್ ಈ ತರ ಈಕ್ವಲಿ ಡಿವೈಡ್ ಆಗ್ತವೆ. ಎರಡು ಕಡೆ ಈಕ್ವಲಿ ಡಿವೈಡ್ ಆಗ್ತಾವೆ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಕಂಡಕ್ಷನ್, ರೈಟ್? ಎರಡು ಬಾಡೀಸ್ ಗಳನ್ನ ನೀವು ಟಚ್ ಮಾಡಿದಾಗ, ಇಲ್ಲಿ ವೈರ್ ಥ್ರೂ ಕನೆಕ್ಟ್ ಮಾಡಿದಿರಿ ಅಂದ್ರೆ ನೀವು ಈ ತರ ಟಚ್ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಯು ಆರ್ ಟಚ್ ಇಟ್ ಲೈಕ್ ದಿಸ್. ಸೊ ಇಲ್ಲೇ ನಮಗ್ Q1 ಡ್ಯಾಶ್ ಅಂತಂದ್ರೆ ಮತ್ತು Q2 ಡ್ಯಾಶ್ ಅಂತಂದ್ರೆ ಇವೆರಡು ಏನಪ್ಪಾ ಅಂತಂದ್ರೆ ಇಟ್ ಈಸ್ ಈಕ್ವಲ್ ಟು Q1 plus Q2 divided by 2. ದಟ್ ಇಸ್ ದ ಮೀನಿಂಗ್ ಆಫ್ ದಟ್, Q1 plus Q2 divided by 2, ರೈಟ್? ಇಲ್ಲಿ ಅಪೋಸಿಟ್ ಚಾರ್ಜಸ್ ಅದಾವ, ಇಲ್ಲಿ ಸೇಮ್ ಚಾರ್ಜಸ್ ಇರ್ತಾವ್ರಿ. ಎರಡು ಪಾಸಿಟಿವ್ ಅಥವಾ ಎರಡು ನೆಗೆಟಿವ್. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ವಿ ಕನೆಕ್ಟ್ ಟು ಸ್ಪಿಯರ್ಸ್ ವಿತ್ ಅ ವೈರ್ ಆರ್ ವೆನ್ ವಿ ಬ್ರಿಂಗ್ ದಮ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್, ರೈಟ್? ಅಂದ್ರೆ ಕಂಡಕ್ಷನ್ ಆಗ್ತದ್ರಿ. ಓಕೆ, ಸೊ ನಾವು ದಿಸ್ ಮಚ್ ಇಸ್ ದ ನ್ಯೂ ಚಾರ್ಜ್. ನಮಗೆ ಇನಿಷಿಯಲ್ ಚಾರ್ಜಸ್ ಕೇಳತ್ತಾರ ಅವ್ರು, ಅಂದ್ರೆ Q1 ಮತ್ತು Q2 ವ್ಯಾಲ್ಯೂ ನಾವು ಫೈಂಡ್ ಮಾಡ್ಬೇಕು. ಓಕೆ, ಇದು ನೋಡ್ರಿ, ಇದು ಫಸ್ಟ್ ಹಾಫ್ ಆಫ್ ದ ಕ್ವೆಶನ್ ಅದೇ, ಇದು ಸೆಕೆಂಡ್ ಹಾಫ್ ಆಫ್ ದ ಕ್ವೆಶನ್ ಅದು. ಫಸ್ಟ್ ಹಾಫ್ ಆಫ್ ದ ಕ್ವೆಶನ್ ಒಳಗೆ ನಾನು F ಇಸ್ ಈಕ್ವಲ್ ಟು Q1 into Q2 ಡ್ಯಾಶ್ ಡಿವೈಡೆಡ್ Q1 into Q2 ಡಿವೈಡ್ ಬೈ R ಸ್ಕ್ವೇರ್ ಅಂತ ನಾವು ಮಾಡಬೇಕು. ಸೊ 1/4 ಪೈಪ್ಸ್ ನಾಟ್ 1/4 ಪೈಪ್ಸ್ ನಾಟ್ 9 into 10⁻⁹ ನೀವು ಫಾರ್ಮುಲಾ ಫುಲ್ ಬರಿಬೇಕು. Q1 into Q2 ವಿ ಡೋಂಟ್ ನೋ ದ ವ್ಯಾಲ್ಯೂಸ್. Q1 into Q2 ಡಿವೈಡೆಡ್ ಬೈ R ಸ್ಕ್ವೇರ್ 0.5 ಸ್ಕ್ವೇರ್. 0.5 ಅಂದ್ರೆ ನಾನು ಇದನ್ನ ಹಾಫ್ ಅಂತ ತಗೋತೀನಿ. 0.5 ಅಂದ್ರೆ ಹಾಫ್ ಅಂತ ತಗೋತೀನಿ. ಹಾಫ್ ಸ್ಕ್ವೇರ್ ಅಂತಂದ್ರೆ ಇದು ನಂಗೆ ಹಾಫ್ ಸ್ಕ್ವೇರ್ ಅಂತಂದ್ರೆ ಇದು ನನಗೆ ಹಾಫ್ ಸ್ಕ್ವೇರ್ ಅಂದ್ರೆ ಇದು ನಂಗೆ 1/4 ಆಗ್ತದೆ. 4 ಮೇಲ್ಗಡೆ ಹೋದ್ರೆ 4 into 9 36 into 10 to the power 9. ಇದು Q1 into Q2. ಎಫ್ ವ್ಯಾಲ್ಯೂ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ 0.108. ಇದು ಎಫ್ ವ್ಯಾಲ್ಯೂ ಅದೇ. ಸೊ ಇನ್ನ ನಾ ಇದನ್ನ Q1 into Q2 is equal to ಬರ್ಕೊಂಡ್ರೆ ಐ ವಿಲ್ ಗೆಟ್ ಇಟ್ as 36 into 10⁻⁹ divided by 0.108 ಅಂತ ಬರ್ತದೆ. Let us simplify this. Sorry.
Okay, let us simplify this. 36 divided by 0.108. So 36 divided by 0.108. 36 divided by 0.108. So the 333.33 into 10 to the power plus 9. Right? Idu Q1 into Q2 the value ಆಯ್ತು. Q1 into Q2 the value ಆಯ್ತು. Right? So this is Q1 into Q2. Correct? ಆಮೇಲೆ ಇಲ್ಲಿ ನಿಮಗೆ Q1 into Q2 the value ಬಂತು. Is that correct? Let us check it once more. 1/4% 9 into 10 raised to 9 into Q1 into Q2, okay, divided by R square. R is 0.5. 0.5 ಅಂದ್ರೆ half ಅಂತ ತಗೊಂಡಿದ್ದೀನಿ, ಅದನ್ನ ಸ್ಕ್ವೇರ್ ಅಂತಾರೆ 1/4 ಆಗ್ತದೆ. ಇದು ಕರೆಕ್ಟ್ ಇದೆ, right? This much we are getting. So force is 0.108 Newton. Okay. Well, so this much is Q1 into Q2. Next, we'll go for the second situation. Second situation ಒಳಗೆ ನೋಡ್ರಿ ನಮಗೆ ಫೋರ್ಸ್ ಏನದ F dash is equal to 9 into 10 raised to 9. ಫಾರ್ಮುಲಾ ನೀವು ಫುಲ್ ಬರಿಬೇಕು. Q1 dash into Q2 dash. Q1 dash Q2 dash ಎರಡು ಸೇಮ್ ಅದಾವ್ರಿ. ಸೊ ಇದು Q1 dash into Q2 dash divided by R square. ಇಲ್ಲಿ ಕೂಡ ನಮಗೆ ಡಿಸ್ಟೆನ್ಸ್ ಸೇಮ್ ಇರ್ತದ್ರಿ. R square ಅಂದ್ರೆ ಇದು ಮತ್ತೆ 1/4 ಆಗ್ತದೆ. F dash ನಮಗೆ ಎಷ್ಟು ಬಂದದ್ರಿ? F dash is 0.036 ನ್ಯೂಟನ್. 0.036 ನ್ಯೂಟನ್. ಇದು 4 ಮೇಲ್ಗಡೆ ಮಲ್ಟಿಪ್ಲೈ ಆದ್ರೆ ಇದು ನಮಗೆ ಆಗ್ತದೆ 36 into 10 to the power 9 into Q1 dash into Q2 dash ಇಷ್ಟು ನಮಗೆ ಬರ್ತದ್ರಿ. ಕರೆಕ್ಟ್. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕಾದ್ರೆ ಸಿ ಐ ವಿಲ್ ಗೆಟ್ ಇಟ್ ಲೈಕ್ ದಿಸ್. Q1 dash into Q2 dash is equal to ಈ 0.036 ಏನದ ಅದನ್ನ ಬರೀತೀನಿ 36 into 10 to the power minus 3 ಡಿವೈಡೆಡ್ ಬೈ ಇದು ಈ ಕಡೆ ಕೆಳಗಡೆ ಬರ್ತದ್ರಿ 36 into 10 to the power plus 9 ಅಂತೇಳಿ 36 ಕ್ಯಾನ್ಸಲ್ ಆಯ್ತೆ. ಇದು 9 ಮೇಲ್ಗಡೆ ಬಂದ್ರೆ ಅದು ಮೈನಸ್ ಆಗ್ತದೆ. ಸೊ ಇದು 10 to the power minus 12 ಆಗ್ತದ್ರಿ. 10 to the power minus 12. ಕರೆಕ್ಟ್. ಸೊ Q1 dash into Q2 dash ನಮಗೆ ಎಷ್ಟು ಬಂತು? ಈಗ Q1 dash ಮತ್ತು Q2 dash ಅಂದ್ರೆ ಇಟ್ ಇಸ್ ದಿಸ್. ಕರೆಕ್ಟ್. Q1 plus Q2. ಸೊ ಐ ವಿಲ್ ರೈಟ್ ಇಟ್ ಆಸ್ Q1 plus Q2 divided by 2 ಹೋಲ್ ಸ್ಕ್ವೇರ್ ಅಂತ ನಾ ಬರೀತೀನಿ. ಯಾಕಂದ್ರೆ ನೋಡ್ರಿ Q1 dash ಅಂದ್ರೆ Q1 plus Q2 by 2 ನ Q2 dash ಅಂದ್ರೆ Q1 plus Q2 by 2 ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು? is equal to 10 to the power minus 12. Right? So taking square roots on both the sides, what I will get? Q1 plus Q2 divided by 2 is equal to 10 to the power minus 6. Right? Square root ತಗೊಂಡ್ರೆ ಇದು ನಮಗೆ ಆಗ್ತದೆ Q1 plus Q2 is equal to 2 into 10 to the power minus 6. Correct? So ಇದು ನಮಗೆ Q1 plus Q2 ಬಂತು. So I got sum of the two charges, product of the two charges. ನನಗೆ sum ಬಂತು, product ಬಂತು. In next ನಾವು ಏನು ಮಾಡಬೇಕು? What we have to do? We have to now calculate the values of Q1 and Q2. When you know the sum of two quantities and product of two quantities, to find out the individual values, use this formula. ಈ formula use ಮಾಡ್ರಿ. Q1 plus Q2 divided whole square is equal to Q1 minus Q2 whole square plus 4Q1 into Q2. You use this. Okay, Q1 plus Q2 whole square ಅಂದ್ರೆ ಇದ್ರ ಸ್ಕ್ವೇರ್ ನಮಗೆ ಏನಾಗ್ತದ್ರಿ 4 into 10 to the power minus 12 is equal to, we don't know the value of Q1 minus Q2 whole square, plus 4Q1 into Q2 plus 4Q1 into Q2. Q1 into Q2 ನಮಗೆ ಎಷ್ಟದ 333.3 into 10 to the power plus 9. ಕರೆಕ್ಟ್ ಅದರಿ ಇದೆ. ಓಕೆ, ಸೊ ಲೆಟ್ ಅಸ್ ಟೇಕ್ ದಿಸ್ ನೌ Q1 into Q2. ಈಗ ನೋಡ್ರಿ ಇಲ್ಲಿ ಈ Q1 Q2 ಏನದಾವಲ್ಲ ಇವು ಅನ್ಲೈಕ್ ಚಾರ್ಜಸ್ ಅದಾವ್ರಿ. ಸೊ ಇದ್ರೊಳಗಿಂದ ಒಂದು ಯಾವ್ದ್ರೆ ಮೈನಸ್ ಇರ್ತದೆ ಅಂದ್ರೆ ಇದನ್ನ ನೀವು ಮೈನಸ್ ಅಂತ ತಗೋಬೇಕು. ಯು ಟು ಟೇಕ್ ಇಟ್ ಮೈನಸ್. ಯಾಕಂದ್ರೆ ಅವ್ರು ಮೊದಲ ಮೆನ್ಷನ್ ಮಾಡಿದ್ರೆ ಟು ಅಪೋಸಿಟ್ ಚಾರ್ಜಸ್ ಅಂತ. ಸೊ ಇಲ್ಲಿ 333.33 ಇಂಟು Q1 into Q2 ರೀ ಅದ ಇಂಟು 4 what we will get 133.32. right? So this is Q1 minus Q2 whole square. Idu minus 333.33 into 4, that will be 133.32 into 10 to the power plus 9. 10 to the power plus 9. Correct? So ಈ ಕಡೆ ನಂಗೆ ಬಂತ 4 into 10 to the power minus 12. ಈಗ ಇದನ್ನ ನಾ ಈ ಕಡೆ ಶಿಫ್ಟ್ ಮಾಡ್ತೀನಿ. ಈ ಕಡೆ ಶಿಫ್ಟ್ ಮಾಡಿದ್ರೆ ನಂಗೆ ಏನ್ ಬರ್ತದ್ರಿ, ಇದು ನಂಗೆ ಮೈನಸ್ ಒಳಗದೆ ಚಾರ್ಜ್ and that is in plus. Correct? Okay, let us continue then. ಈಗ ಇದನ್ನ ನಾ ಬರ್ಕೋತೀನಿ Q1
minus q2 whole square is equal to ಇದು 4 into 10 to the power minus 12 ಇದು 1,333.32 into 10 to the power plus 9 ಕರೆಕ್ಟ್. ಬಟ್ ಇಲ್ಲೇ ಸಬ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಬರುವುದಿಲ್ಲ, ಯಾಕಂದ್ರೆ 10 ಪವರ್ ಸೇಮ್ ಇಲ್ಲ. 10 ಪವರ್ ನಾವು ಇವಾಗ ಸೇಮ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಮೇಕ್ 10 ಪವರ್ ಸೇಮ್. 10 ಪವರ್ ವೈ ವಿ ಡಿಡೆಂಟ್ ಗೆಟ್ ಇಟ್ ಕರೆಕ್ಟ್. ನಮ್ಗೆ ಕರೆಕ್ಟ್ ಯಾಕೆ ಬರಲಿಲ್ಲ ಇಲ್ಲಿ? ಸಾರಿ, ಇಲ್ಲೇ ನಾನು 0. ಎಸ್ -12 ಇದು ಕೂಡ ಕರೆಕ್ಟ್ ಅದ. ಸಾರಿ, ಇಲ್ಲಿ ನಾ ಮಿಸ್ಟೇಕ್ ಮಾಡಿದ್ದೇನೆ ರೀ. ಐ ಹ್ಯಾವ್ ಡನ್ ರಾಂಗ್ ಹಿಯರ್. ಸೊ ಹಿಯರ್ ಐ ಹ್ಯಾವ್ ಟೇಕನ್ ಇಟ್ ರಾಂಗ್ಲಿ. So this is Q1 into Q2 is equal to 0.108 divided by 36 into 10 to the power 9. Correct? So ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಂಗೆ Q1 into Q2 ವ್ಯಾಲ್ಯೂ ಬರ್ತದೆ. ಸಾರಿ, ಇದು ಒಂದು ಮಿಸ್ಟೇಕ್ ನಾನು ಇಲ್ಲಿ ಮಾಡಿದ್ದೀನಿ. ರೈಟ್? ಓಕೆ, ಲೆಟ್ us simplify that. 0.108 divided by 36. How much it will be? 0.003. Right? It is 0.003 into 10 to the power minus 9. Or simply I can write it as 3 into 10 to the power minus 12 ಅಂತನ ಬರೀಬಹುದು. ಇದು Q1 into Q2. ಆ ವ್ಯಾಲ್ಯೂ ನಾವು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ರೈಟ್? ಲೆಟ್ us substitute here. ರೈಟ್? ಸೊ ಇಲ್ಲಿ ನಾನು 4 Q1 into Q2. Q1 into Q2 ನನಗೆ ಎಷ್ಟು ಅದ ರೀ? 3 into 10 to the power minus 12 ಅದ. 4 into 3 ಅಂತಂದ್ರೆ 12 ಆಯ್ತು. 12 into 10 to the power minus 12. ಕರೆಕ್ಟ್? ಸೊ ಅದನ್ನ ಈ ಕಡೆ ತಗೊಳ್ರಿ. ಅದನ್ನ ಈ ಕಡೆ ತಗೊಂಡ್ರೆ ನಂಗೆ ಬರ್ತದೆ 4 minus 12 into 10 to the power minus 12. ಇದು ನಂಗೆ ಬಂತ Q1 minus Q2 whole square ಅಂತೇಳಿ. ಸೊ ಇದು ನಂಗೆ -8 into 10 to the power minus 12 is equal to Q1 minus Q2 whole square ಅಂತ ಬರ್ತದೆ ರೀ. Q1 minus Q2 whole square. ಕರೆಕ್ಟ್ ಅದ? Q1 into Q2 ನಂಗೆ 3 into 10 to the power minus 12 ಅದ. 3 into 4 ನಮಗೆ 12 ಆಗ್ತದೆ. ರೈಟ್? ಸಾರಿ, ಇಲ್ಲೇ ಮತ್ತೆ ಮೈನಸ್ ತಗೋಬೇಕು ನಾವು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಒನ್ ಮೋರ್ ಮಿಸ್ಟೇಕ್ ಐ ಹ್ಯಾವ್ ಡನ್ ಹಿಯರ್. ಸಿ, ಇದು Q1 into Q2. This we have to take minus. Why we have to take minus? Because Q1 and Q2 are unlike charges. ಅದಕ್ಕೆ ನಾ ಇದನ್ನ ಮೈನಸ್ ತಗೋಬೇಕು. ಸೊ ಮೈನಸ್ ತಗೊಂಡ್ರೆ ಇದು -12 into 10 to the power minus 12 ಆಗ್ತದೆ ರೀ. -12 into 10 to the power minus 12 ಆಗ್ತದೆ. ಸೊ -12 ನಾ ಈ ಕಡೆ ತಗೊಂಡಿ ಅಂದ್ರೆ ಪ್ಲಸ್ ಆಗ್ತದ್ರಿ. ಈ ಕಡೆ ನಂಗೆ 16 into 10 to the power minus 12 ಬರ್ತದೆ. Q1 minus Q2 whole square ಆಗ್ತದೆ ರೀ. ಟೇಕಿಂಗ್ ಸ್ಕ್ವೇರ್ ರೂಟ್ಸ್ ಆನ್ ಬೋತ್ ದ ಸೈಡ್ಸ್ ನಂಗೆ ಬರ್ತದೆ Q1 minus Q2 is equal to 4 into 10 to the power minus 12 ಅಂತ ಬರ್ತದೆ. ಸಾರಿ, -6 ಅಂತ ಬರ್ತದೆ ರೀ. ಟೇಕಿಂಗ್ ಸ್ಕ್ವೇರ್ ರೂಟ್ಸ್ ಆನ್ ಬೋತ್ ದ ಸೈಡ್ಸ್. ಸೊ ನಂಗೆ Q1 minus Q2 ಬಂತು. Q1 plus Q2 ನನಗೆ ಆಲ್ರೆಡಿ ಬಂದದ್ರಿ. ರೈಟ್? So what is Q1 plus Q2? See, Q1 plus Q2 is equal to, we have 2 into 10 to the power minus 6. Q1 minus Q2 is equal to, we have 4 into 10 to the power minus 6. ಇಷ್ಟು ನಂಗದ. ಕರೆಕ್ಟ್? ಇಲ್ಲೇ ಪ್ಲಸ್ Q2 minus Q2 ಕ್ಯಾನ್ಸಲ್ ಆಗ್ತಾವ. Q1 ಅಂತಾರೆ 2Q1 is equal to 6 into 10 to the power minus 6. ಸೊ ನನಗೆ Q1 ಬರ್ತದ್ರಿ 3 into 10 to the power minus 6 ಕೂಲಮ್. ಸೊ ಇದು ನಂಗೆ Q1 ಬಂತು. ಸಬ್ಸ್ಟಿಟ್ಯೂಟ್ ದಿಸ್ Q1 in any one of the equation. ಇಲ್ಲೇ ನಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ 3 into 10 to minus 6, ಅದನ್ನ ಈ ಕಡೆ ತಗೊಂಡ್ರೆ ಅದು ಮೈನಸ್ ಆಗ್ತದೆ. ಸೊ Q2 ನನಗೆ ಬರ್ತದ್ರಿ. Q2 is equal to, we'll get it as -1 into 10 to the power minus 6 ಕೂಲಮ್. ಸೊ ಇಷ್ಟು ನಂಗೆ ಚಾರ್ಜಸ್ ಬರ್ತವೆ. 3 microcoulomb and -1 microcoulomb are the two charges. Right? Let us move on to the next question. Okay, the fifth question is a pendulum bob of mass 80 milligrams and carrying a charge of 2 into 10 to the power minus 8. This 10 to the power minus 8. 10 to the power minus 8 coulomb is at rest at a certain angle with a vertical in a horizontal uniform electric field of 20,000 volt per meter. This volt per meter. Find the tension in the thread of the pendulum and the angle it makes with the vertical. Okay, ಇಲ್ಲಿ ಕೇಳ್ರಿ. ಈಗ ಇದು ಅಂದ್ರೆ ನಮಗೆ ರಿಜಿಡ್ ಸಪೋರ್ಟ್ ಅದ. ಮೊದಲು ನಮಗದ ಥ್ರೆಡ್ ಈ ತರ ಇರ್ತದ್ರಿ. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ತರ ಒಂದು ಥ್ರೆಡ್ ಒಂದು ಬಾಬ್ ನಮಗದ. ರೈಟ್? ಈ ಪೆಂಡುಲಮ್ ಬಾಬ್ ಏನದಲ್ಲ, ಇದು ಇಟ್ ಇಸ್ ಕ್ಯಾರಿಂಗ್ ಅ ಚಾರ್ಜ್ ಆಫ್ 2 into 10 to the power minus 8. ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಅದ. ಪಾಸಿಟಿವ್ಲಿ ಚಾರ್ಜ್ಡ್ ಬಾಬ್ ಅದ. ಇದಕ್ಕೆ ನಾವು ಏನ್ ಮಾಡಿದೀವಿ? ವಿ ಅಪ್ಲೈಡ್ ಅ ಹಾರಿಜಾಂಟಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದಕ್ಕೆ ನಾವು ಒಂದು ಹಾರಿಜಾಂಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಏನಾಗ್ತದ್ರಿ? ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜ್ ಅಂಡ್ ಹಿಯರ್ ವಿ ಹ್ಯಾವ್ ಅಪ್ಲೈಡ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಒಂದು ಪಾಸಿಟಿವ್ ಚಾರ್ಜ್ ನಾವು ಇಟ್ಕೊಂಡ್ರೆ ಪಾಸಿಟಿವ್ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್.
ಅದೇ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ನಾವು ಒಂದು ನೆಗೆಟಿವ್ ಚಾರ್ಜ್ ಇಟ್ಕೊಂಡ್ರೆ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಪಾಸಿಟಿವ್ ಇರೋದ್ರಿಂದ ಇದ್ರ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗ್ತದೆ, ದಟ್ಸ್ ವೈ ಇಟ್ ವಿಲ್ ಗೆಟ್ ಡಿಸ್ಪ್ಲೇಸ್ಡ್. ಇಲ್ಲಿರುವಂತ ಬಾಬ್ ನಮಗೆ ಇಲ್ಲಿಗೆ ಬರ್ತದ್ರಿ. ಸೊ ಆ ಫೋರ್ಸ್ ದಿಂದಾಗಿ ಆ ಬಾಬ್ ನಮಗೆ ಇಲ್ಲಿಗೆ ಬರ್ತದ್ರಿ. ಇಟ್ ವಿಲ್ ಕಮ್ ಹಿಯರ್, ರೈಟ್? ವೈ? ಬಿಕಾಸ್ ದೇರ್ ಇಸ್ ಅ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಒಳಗೆ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಆಗ್ತದೆ. ವಾಟ್ ಅದರ್ ಫೋರ್ಸಸ್ ವಿಲ್ ಬಿ ಆಕ್ಟಿಂಗ್ ಆನ್ ಇಟ್? ಒಂದು ಯೂಶುವಲಿ ಮಾಸ್, ಡ್ಯೂ ಟು ಮಾಸ್ ವೇಟ್ ಅನ್ನೋದು ನಮಗೆ ಕೆಳಗಡೆ ಆಕ್ಟ್ ಆಗ್ತಿರ್ತದ್ರಿ, ಡಬ್ಲ್ಯೂ ಇಸ್ ಈಕ್ವಲ್ ಟು ಎಂ ಜಿ. ಇನ್ನೊಂದು ಇದು ಸಸ್ಪೆಂಡೆಡ್ ಇರೋದ್ರಿಂದ ಇಲ್ಲಿ ಥ್ರೆಡ್ ಇರ್ತದೆ, ಥ್ರೆಡ್ ಒಳಗೆ ನಮಗೆ ಟೆನ್ಷನ್ ಅಂತ ಇರ್ತದ್ರಿ. ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡೋಣ, ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ಟೆನ್ಷನ್ ಆಸ್ ವೆಲ್ ಆಸ್ ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ದಿಸ್ ಆಂಗಲ್. ಈ ವರ್ಟಿಕಲ್ ಜೊತೆಗೆ ಎಷ್ಟು ಆಂಗಲ್ ಸಬ್ಟೆಂಡ್ ಮಾಡುತ್ತೆ, ಇದು ವರ್ಟಿಕಲ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಐ ವಿಲ್ ಡ್ರಾ ಸ್ಟ್ಯಾಂಡರ್ಡ್ ಎಕ್ಸ್ ಅಂಡ್ ವೈ ಆಕ್ಸಸ್ ಹಿಯರ್. ಇದು ಎಕ್ಸ್ ಆಕ್ಸಸ್, ಇದು ವೈ ಆಕ್ಸಸ್. ಈ ಆಂಗಲ್ ಎಷ್ಟದ ಅಷ್ಟೇ ಆಂಗಲ್ ಇಲ್ಲಿ ಇರ್ತದ್ರಿ. ಸೇಮ್ ಆಂಗಲ್ ವಿಲ್ ಬಿ ಹ್ಯಾವಿಂಗ್ ಹಿಯರ್, ಯಾಕಂದ್ರೆ ಆಲ್ಟರ್ನೇಟ್ ಆಂಗಲ್ಸ್ ಅದ. ಕರೆಕ್ಟ್? ರಿಸಾಲ್ವ್ ದಿಸ್ ಟೆನ್ಷನ್. ನಾವು ಈ ಟೆನ್ಷನ್ ರಿಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲೊಂದು ಕಂಪೋನೆಂಟ್ ಬರ್ತದೆ ಟಿ ಕಾಸ್ ಥೀಟಾ ಅಂತ, ಇಲ್ಲೊಂದು ಕಂಪೋನೆಂಟ್ ಬರ್ತದೆ ಟಿ ಸೈನ್ ಥೀಟಾ ಅಂತ. ಕರೆಕ್ಟ್? ರಿಸಾಲ್ವ್ ಮಾಡ್ಕೊಂಡಿದ್ಮೇಲೆ ಮೇನ್ ವೆಕ್ಟರ್ ಏನಿದೆ ಟೆನ್ಷನ್ ಅದನ್ನ ಬಿಟ್ಟು ಬಿಡ್ರಿ. ಈಗ ನಮಗೆ ಟಿ ಕಾಸ್ ಥೀಟಾ ಒಂದು, ಟಿ ಸೈನ್ ಥೀಟಾ ಒಂದು, ಇವೆರಡೇ ಕನ್ಸಿಡರ್ ಮಾಡ್ರಿ. ರೈಟ್? ಸಿನ್ಸ್ ದಿಸ್ ಬಾಬ್ ಇಸ್ ಅಟ್ ರೆಸ್ಟ್ ಹಿಯರ್, ಇಟ್ ಇಸ್ ನೈದರ್ ಮೂವಿಂಗ್ ಫಾರ್ವರ್ಡ್ ನಾರ್ ಇಟ್ ಇಸ್ ಕಮಿಂಗ್ ಬ್ಯಾಕ್ ಟು ಮೀನ್ ಪೊಸಿಷನ್, ಇಟ್ ಇಸ್ ಅಟ್ ರೆಸ್ಟ್ ದೇರ್. ಅಂದ್ರೆ ಈಕ್ವಿಲಿಬ್ರಿಯಂ ಒಳಗದ. ಈಕ್ವಿಲಿಬ್ರಿಯಂ ಒಳಗದಪ್ಪ ಅಂದ್ರೆ ಇದರ ಅರ್ಥ ಏನ್ರಿ? ದಿಸ್ ಫೋರ್ಸ್ ಅಂಡ್ ದಿಸ್ ಫೋರ್ಸ್ ಆರ್ ಈಕ್ವಲ್, ದಿಸ್ ಫೋರ್ಸ್ ಅಂಡ್ ದಿಸ್ ಫೋರ್ಸ್ ಆರ್ ಈಕ್ವಲ್. ಇವೆರಡು ಈಕ್ವಲ್ ಅದಾವ ಅಂದಂಗ್ರಿ. ಇಟ್ ಮೀನ್ಸ್ ಎಫ್ ಇಸ್ ಈಕ್ವಲ್ ಟು ವಿ ಆರ್ ಹ್ಯಾವಿಂಗ್ ಟಿ ಸೈನ್ ಥೀಟಾ, ಎಫ್ ಇಸ್ ಈಕ್ವಲ್ ಟು, ಆಮೇಲೆ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಆರ್ ಹ್ಯಾವಿಂಗ್ ಟಿ ಕಾಸ್ ಥೀಟಾ, ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಹ್ಯಾವಿಂಗ್ ಟಿ ಕಾಸ್ ಥೀಟಾ. ಇವು ಈಕ್ವಲ್ ಅಂತ ಯಾಕೆ ತಗೊಳತ್ತೀವಿ? ಯಾಕಂದ್ರೆ ಬಾಬ್ ಆ ಪಾಯಿಂಟ್ ಬಂದ ಮೇಲೆ ರೆಸ್ಟ್ ಒಳಗದ್ರಿ. ರೈಟ್? ಹೋಪ್ ಇಟ್ ಇಸ್ ಕ್ಲಿಯರ್ಲಿ ವಿಸಿಬಲ್ ಟು ಯು. ಎಸ್, ಬಾಬ್ ಆ ಪಾಯಿಂಟ್ ಬಂದ ಮೇಲೆ ರೆಸ್ಟ್ ಒಳಗದ. ಓಕೆ, ಇನ್ನು ನಾವು ಟೆನ್ಷನ್ ಫೈಂಡ್ ಮಾಡ್ಬೇಕ್ರಿ. ವಿ ಹ್ಯಾವ್ ಟು ಫೈಂಡ್ ದ ಟೆನ್ಷನ್. ಟೆನ್ಷನ್ ಫೈಂಡ್ ಮಾಡ್ಬೇಕಾದ್ರೆ ನೋಡ್ರಿ, ಇವೆರಡು ಸ್ಕ್ವೇರ್ ಮಾಡಿ ಆಡ್ ಮಾಡ್ರಿ, ಸ್ಕ್ವೇರ್ ಅಂಡ್ ಆಡ್ ದಮ್. ಸೊ ನಮಗೆ ಇದು ಬರ್ತದೆ ಎಫ್ ಸ್ಕ್ವೇರ್ ಪ್ಲಸ್ ಡಬ್ಲ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಟಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ತದೆ. ಸೈನ್ ಸ್ಕ್ವೇರ್ ಥೀಟಾ, ಟಿ ಸ್ಕ್ವೇರ್ ನ ಕಾಮನ್ ತಗೊಂಡ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಆಯ್ತು, ಇಲ್ಲಿ ನಂಗೆ ಟಿ ಸ್ಕ್ವೇರ್ ಅಂತ ಬರ್ತದೆ. ಸೊ ಟೆನ್ಷನ್ ನಂಗೆ ಎಷ್ಟು ಬರ್ತದಪ್ಪ ಅಂತಂದ್ರೆ, ಟೆನ್ಷನ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಫ್ ಸ್ಕ್ವೇರ್ ಪ್ಲಸ್ ಡಬ್ಲ್ಯೂ ಸ್ಕ್ವೇರ್. ಕರೆಕ್ಟ್? ರೂಟ್ ಆಫ್ ಎಫ್, ಎಫ್ ಅಂತಂದ್ರೆ ನಾವು ಇಲ್ಲಿ ಏನಂತ ತಗೋಬೇಕು? ಕ್ಯೂ ಇಂಟು ಇ ಅಂತ ತಗೋಬೇಕು. ರೈಟ್? ಸೊ ದಿಸ್ ಇಸ್ ಕ್ಯೂ ಇಂಟು ಇ, ಇದು ಎಫ್ ಸ್ಕ್ವೇರ್ ಆಯ್ತಾ. ಡಬ್ಲ್ಯೂ ಅಂತಂದ್ರೆ ನಾವು ತಗೋಬೇಕು ಎಂ ಇಂಟು ಜಿ. ಕರೆಕ್ಟ್? ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ಯೂ ಇಂಟು ಇ. ಓಕೆ, ಈಗ ಕ್ಯೂ, ಕ್ಯೂ ಅಂತಂದ್ರೆ ಚಾರ್ಜ್. ಅದ್ರ ಚಾರ್ಜ್ ಎಷ್ಟದ್ರಿ? ಇಟ್ ಇಸ್ 2 ಇಂಟು 10 ಟು ದ ಪವರ್ ಮೈನಸ್ 8. ರೈಟ್? ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದೆ? ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದೆ? ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 20,000. ರೈಟ್? ಸೊ ನಾ ಇಲ್ಲಿ ಕ್ಯೂ ಅಂತಂದ್ರೆ ಬರೀತೀನಿ, ಅಥವಾ ಮೊದಲು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡೋಣ ನಾವು. ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ. ಕ್ಯೂ ಇಸ್ 2 ಇಂಟು 10 ಟು ದ ಪವರ್ ಮೈನಸ್ 8. ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಎಷ್ಟದ? ಇಟ್ ಇಸ್ 20,000. ರೈಟ್? 20,000 ಅಂದ್ರೆ 2 ಇಂಟು 10 ಟು ದ ಪವರ್ ಪ್ಲಸ್ 4, 20,000. ಕರೆಕ್ಟ್? ಸೊ ದ 2 ಇಂಟು 2 4 ಆಯ್ತಾ. 4 ಇಂಟು 10 ಟು ದ ಪವರ್ ಮೈನಸ್ 4 ನಂಗೆ ಬರ್ತದ್ರಿ. ಇಷ್ಟು ನಮಗೆ ಫೋರ್ಸ್ ಅದ. ವೇಟ್, ವೇಟ್ ಎಷ್ಟಾಗ್ತದ್ರಿ? ವೇಟ್ ಇಸ್ ಈಕ್ವಲ್ ಟು ಎಂ ಜಿ. ಎಂ ಅಂದ್ರೆ ನಮಗೆ ಎಷ್ಟದ? 80 ಮಿಲಿಗ್ರಾಮ್ಸ್ ಅದ. 80 ಮಿಲಿಗ್ರಾಮ್ಸ್, ಅದನ್ನ ಕೆಜಿಗೆ ತಗೋಬೇಕು. ಮಿಲಿ ಟು ಗ್ರಾಮ್ ಅಂದ್ರೆ 10⁻³ ಗ್ರಾಮ್ ಟು ಕೆಜಿ ಅಂದ್ರೆ ಮತ್ತೆ 10⁻³ ಅಂದ್ರೆ 10⁻⁶. ರೈಟ್? ಇದು ಮಾಸ್ ಆಯ್ತಾ. ಇಂಟು ಜಿ, ಜಿ ನಾವು 10 ಅಂತ ತಗೊಳ್ಳೋಣ. ಸೊ ಇದು 8 ಇಂಟು 10 ಟು ದ ಪವರ್ ಮೈನಸ್ 4 ಆಗ್ತದೆ. 8 ಇಂಟು 10 ಟು ದ ಪವರ್ ಮೈನಸ್ 4. ಓಕೆ, ಅದು ವೇಟ್ ಆಯ್ತು, ಅದು ಫೋರ್ಸ್ ಆಯ್ತು. ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇದು 4 ಇಂಟು 10 ಟು ದ ಪವರ್ ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ ಇದು 8 ಇಂಟು 10 ಟು ದ ಪವರ್ ಮೈನಸ್ 4 ಹೋಲ್ ಸ್ಕ್ವೇರ್. ರೈಟ್? ಸೊ ವಿಲ್ ಟೇಕ್ ಇಟ್ ಆಸ್ 4 ಸ್ಕ್ವೇರ್ ಇಸ್ 16 ಇಂಟು 10 ಟು ದ ಪವರ್ ಮೈನಸ್ 8 ಪ್ಲಸ್ 8 ಸ್ಕ್ವೇರ್ ಇಸ್ 64 ಇಂಟು 10 ಟು ದ ಪವರ್ ಮೈನಸ್ 8. ರೈಟ್? ಸೊ ಇದೇನಾಗ್ತದೆ? 64 ಪ್ಲಸ್ 6 ವಿಲ್ ಬಿ 70, 70 ಪ್ಲಸ್ 10 ವಿಲ್ ಬಿ 80. ಇದು ನಮಗೆ 80 ಇಂಟು 10 ಟು ದ ಪವರ್ ಮೈನಸ್ 8 ಆಗ್ತದೆ. ಸ್ಕ್ವೇರ್ ರೂಟ್ ಆಫ್ 80 ಎಷ್ಟಾಗ್ತದ್ರಿ? ಸ್ಕ್ವೇರ್ ರೂಟ್ ಆಫ್ 80 ಇಸ್ 8.9. ಕರೆಕ್ಟ್? 8.9 ಇಂಟು 10 ಟು ದ ಪವರ್ ಮೈನಸ್ 4 ನ್ಯೂಟನ್. ಇಷ್ಟು ನಮಗೆ ಟೆನ್ಷನ್ ಬರ್ತದ್ರಿ. ದಿಸ್ ಮಚ್ ಇಸ್ ದ ಟೆನ್ಷನ್. ಓಕೆ, ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಟೆನ್ಷನ್, ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಆಂಗಲ್. ಈಗ ನಮಗೆ ವರ್ಟಿಕಲ್ ಆಂಗಲ್ ಥೀಟಾ ಫೈಂಡ್ ಮಾಡಂತ ಕೇಳಿದೆ ನಾವು. ಸೊ ಇವೆರಡು ಈಕ್ವೇಶನ್ಸ್ ಏನ್ ಮಾಡ್ರಿ? ಇಲ್ಲಿ ಸ್ಕ್ವೇರ್ ಮಾಡಿ ಆಡ್ ಮಾಡ್ಕೊಂಡಿದ್ರಿ, ಇಲ್ಲಿ ಡಿವೈಡ್ ಮಾಡ್ರಿ. ಟಿ ಸೈನ್ ಥೀಟಾ ಡಿವೈಡೆಡ್ ಬೈ ಟಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎಫ್ ಬೈ ಡಬ್ಲ್ಯೂ. ಅಂದ್ರೆ ಇದು ನಮ್ಗೆ ಆಗ್ತದೆ ಟಿ ಸೈನ್ ಥೀಟಾ ಡಿವೈಡೆಡ್ ಬೈ ಟಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಡಬ್ಲ್ಯೂ. ಇದು ಟಿ ಟಿ ಕ್ಯಾನ್ಸಲ್ ಆಯ್ತು. ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎಫ್ ಬೈ ಡಬ್ಲ್ಯೂ ಬಂತು. ಕರೆಕ್ಟ್? ಸೊ ಎಫ್ ಅಂದ್ರೆ ನಮ್ಗೆ ಎಷ್ಟದ ರೀ? ಎಫ್ ಅಂದ್ರೆ ಇಟ್ ಇಸ್ 4 ಇಂಟು 10 ಟು ದ ಪವರ್ ಮೈನಸ್ 4
ಆಮೇಲೆ ಡಬ್ಲ್ಯೂ ಅಂದರೆ ಇದು ನಮಗದ 8 ಇಂಟು 10 ಟು ದ ಪವರ್ -4 -4 -4 10 ಟು ದ ಪವರ್ -4 ಕ್ಯಾನ್ಸಲ್ 4 1 4 2 ನಂಗೆ ಇದು ಬಂತ 1/2. ಸೊ tan ಥೀಟಾ ಇಸ್ ಈಕ್ವಲ್ ಟು 1/2 1/2 ಅಂದ್ರೆ 0.5. ಇನ್ನು ನೀವು ಥೀಟಾ ವ್ಯಾಲ್ಯೂ ಇಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಥೀಟಾ ಇಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ 0.5 ನೀವು ನೋಡ್ರಿ 0.5 ಯು ವಿಲ್ ಗೆಟ್ ದ ಆನ್ಸರ್ ಆಫ್ ದಿಸ್, ರೈಟ್. ಸೊ ಇದು ಸ್ವಲ್ಪ ನೀವು ನ್ಯಾಚುರಲ್ ಟ್ಯಾಂಜೆಂಟ್ ಟೇಬಲ್ ಒಳಗೆ ನೋಡ್ಕೊಂಡು ಬರೀಬೇಕು. ಯು ಹ್ಯಾವ್ ಟು ಸಿ ದಿಸ್ ಇನ್ ನ್ಯಾಚುರಲ್ ಟ್ಯಾಂಜೆಂಟ್ ಟೇಬಲ್ ಅಂಡ್ ದೆನ್ ಯು ಹ್ಯಾವ್ ಟು ರೈಟ್ ಇಟ್. ಓಕೆ, let us move on to the next question. An electric dipole consists of 2 point charges plus and minus 2 microcoulomb which are 4 mm apart. Okay, so ಈಗ ನಮಗೆ ಎರಡು ಚಾರ್ಜಸ್ ಅದಾವ, +2 microcoulomb ಒಂದು, -2 microcoulomb ಒಂದು. These both are 4 mm apart. ಇವೆರಡು ನಮಗೆ 4 millimeters apart ಅದಾವ, 4 millimeters apart. Determine the magnitude of electric field at a point on the axial line of the dipole 40 centimeter away from its center. So first axial line ಮೇಗಿಂದ ನಮಗೆ electric field ಕೇಳ್ತಾನೆ. ಫಸ್ಟ್ axial line ಮೇಲಿಂದ electric field ಕೇಳ್ತಾನೆ. ಆ axial point ಎಷ್ಟು ದೂರ ಅದ ರೀ? ಇಟ್ ಈಸ್ 40 centimeter away. ಸೊ axial electric field ಫಾರ್ಮುಲಾ ಏನ? axial electric field is 1/4 epsilon naught 2p upon r cube. ಇದು ನಮಗೆ axial electric field ಅದ ರೀ, ಕರೆಕ್ಟ್. ಸೊ ಇಲ್ಲಿ 1/4 epsilon naught ಅಂದ್ರೆ 9 into 10⁻⁹ 2 into p. p ಅಂದ್ರೆ ಏನ್ರಿ? 2aq. ಡೈಪೋಲ್ ಮೂಮೆಂಟ್ ಮೊದಲು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಿಡೋಣ. 2a into q ಅಂತ. 2a ಅಂದ್ರೆ ಲೆಂತ್ ಆಫ್ ದ ಡೈಪೋಲ್, ಇಟ್ ಇಸ್ 4 mm. ಅದನ್ನ ಮೀಟರ್ ಒಳಗೆ ತಗೋತೀನಿ. 4 into 10 to the power -3. ಚಾರ್ಜ್ ಇಸ್ 2 microcoulomb. ಮೈಕ್ರೋ ಅಂದ್ರೆ 10 to the power -6. ಸೊ 4 into 2 is 8. 8 into 10 to the power -9. ಎಷ್ಟು ನಮಗೆ? ಕೂಲಮ್ ಮೀಟರ್. ಇಷ್ಟು ನಮಗೆ ಏನ್ ಬರ್ತದ್ರಿ? ಡೈಪೋಲ್ ಮೂಮೆಂಟ್ ಬರ್ತದ್ರಿ. ಸಬ್ಸ್ಟಿಟ್ಯೂಟ್ ದಟ್ ಹಿಯರ್. 8 into 10 to the power -9 divided by r cube. r ಅಂತಂದ್ರೆ ಏನ್ರಿ? ಡಿಸ್ಟೆನ್ಸ್ ಆಫ್ ದಟ್ axial point. ಇಟ್ ಇಸ್ 40 centimeter. ಅದನ್ನ ಮೀಟರ್ ಒಳಗೆ ತಗೋರಿ. 40 into 10 to the power -2 ಹೋಲ್ ಸ್ಕ್ವೇರ್ ಅಂತ. ಸಾರಿ, ಹೋಲ್ ಕ್ಯೂಬ್ ಆಗ್ಬೇಕಿದು, ಹೋಲ್ ಕ್ಯೂಬ್, ಕರೆಕ್ಟ್. ಓಕೆ, ಈಗ ನೋಡ್ರಿ 10 to the power +9 -9 ಹೋಯ್ತು. ಆಮೇಲೆ 9 into 8 into 2 ಎಷ್ಟಾಗ್ತದೆ ನೋಡ್ರಿ? 9 into 8 is 72 and 144 ಆಗ್ತದ್ರಿ ಇದು, ಕರೆಕ್ಟ್. 9 into 2 into 8 it is 144. So 144 divided by ಇದು ನೋಡ್ರಿ, ಇದು 40 into 10⁻²ಅದ್ರಿ. ಇದನ್ನ 4 into 10⁻1 ಅಂತ ಬರೀಬಹುದು. ಸೊ 4 ಕ್ಯೂಬ್ ಅಂತಂದ್ರೆ 64. 64 into 10 to the power -3 ಬರ್ತದ್ರಿ. 64 into 10 to the power -3, ರೈಟ್. ಸೊ ಇದು 144 divided by 64 ನಮಗೆ ಆಗ್ತದೆ 2.25. ಸೊ 2.25 into 10 to the power +3 ನ್ಯೂಟನ್ ಪರ್ ಕೂಲಮ್. ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ axial ಪಾಯಿಂಟ್ ಒಳಗೆ ಬರ್ತದೆ, ಕರೆಕ್ಟ್. ಅದೇ ತರ ಇಕ್ವೇಟೋರಿಯಲ್ ಪಾಯಿಂಟ್ ಒಳಗೆ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಫೈಂಡ್ ಮಾಡ್ಬೇಕು. ಇಕ್ವೇಟೋರಿಯಲ್ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ 1/4 epsilon naught p divided by r cube ಬರ್ತದ್ರಿ. ಅದು 2p/r³, ಇದು p/r³, ರೈಟ್. p ವ್ಯಾಲ್ಯೂ ಸೇಮ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. r ವ್ಯಾಲ್ಯೂ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ 50 ಸೆಂಟಿಮೀಟರ್ ಅಂತ. ಸೊ ಇದು ಇಕ್ವೇಟೋರಿಯಲ್ ಪಾಯಿಂಟ್ ಒಳಗೆ 50 ಸೆಂಟಿಮೀಟರ್ ಅದ, ರೈಟ್. ಇಲ್ಲಿ ನಾವು r 40 ಸೆಂಟಿಮೀಟರ್ ತಗೊಂಡಿದ್ವಿ, ಇಲ್ಲಿ 50 ಸೆಂಟಿಮೀಟರ್ ತಗೋಬೇಕು, ರೈಟ್. p ಅಂತಂದ್ರೆ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಬರ್ತದ್ರಿ, ರೈಟ್. ಈಸಿ ಕ್ವೆಶ್ಚನ್ ಅದ, ಯು ಕ್ಯಾನ್ ಸಾಲ್ವ್ ದಿಸ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ಅ ಯೂನಿಫಾರ್ಮ್ ಸ್ಪೆರಿಕಲ್ ಶೆಲ್ ಆಫ್ ರೇಡಿಯಸ್ 0.2 ಮೀಟರ್. ಒಂದು ಶೆಲ್ ಅದ. ಈ ಶೆಲ್ ಅದ ರೇಡಿಯಸ್ ನಮ್ಗೆ ಎಷ್ಟದಪ್ಪ ಅಂದ್ರೆ 0.2 ಮೀಟರ್ ಅದ ರೀ, ಕರೆಕ್ಟ್. ಹ್ಯಾಸ್ ಅ ಚಾರ್ಜ್ ಆಫ್ 18 ಮೈಕ್ರೋಕೂಲಮ್. ಇದ್ರ ಮೇಲೆ ಚಾರ್ಜ್ ನಮಗದ 18 ಮೈಕ್ರೋಕೂಲಮ್, ರೈಟ್. ಫೈಂಡ್ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಫ್ ದ ಸ್ಪೆರಿಕಲ್ ಶೆಲ್. ನಮಗೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಫೈಂಡ್ ಮಾಡಂತ ಕೇಳ್ತಾರೆ. ಆಲ್ಸೋ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಶೆಲ್ ಅಟ್ ಅ ಡಿಸ್ಟೆನ್ಸ್ ಆಫ್ 0.4 ಮೀಟರ್. ಸೊ ಸೆಂಟರ್ದಿಂದ ಹಿಡ್ಕೊಂಡು 0.4 ಮೀಟರ್ ಒಳಗೆ. 0.4 ಮೀಟರ್ ಅಂದ್ರೆ ನೋಡ್ರಿ, ರೇಡಿಯಸ್ 0.2 ಮೀಟರ್ ಅದ. 0.4 ಮೀಟರ್ ಅಂದ್ರೆ ಸ್ಪಿಯರ್ ಬಿಟ್ಟು ಹೊರಗಡೆ ಬಂತು ನಮಗೆ ಪಾಯಿಂಟ್. ಸೊ ಸ್ಪಿಯರ್ ಬಿಟ್ಟು ಹೊರಗಡೆ ನಮಗೆ ಬಂತಪ್ಪ ಅಂತಂದ್ರೆ ಔಟ್ಸೈಡ್ ದ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇರ್ತದ್ರಿ? ಆಸ್ ಗುಡ್ ಆಸ್ ಪಾಯಿಂಟ್ ಚಾರ್ಜ್. ಪಾಯಿಂಟ್ ಚಾರ್ಜ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದೆ ಅಷ್ಟೇ ಇರ್ತದೆ. 1/4 q divided by r². ಓಕೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತಂದ್ರೆ ಏನು? ಚಾರ್ಜ್ ಪರ್ ಯೂನಿಟ್ ಏರಿಯಾ. ಚಾರ್ಜ್ ನಮಗೆ ಎಷ್ಟದ? 18 ಮೈಕ್ರೋಕೂಲಮ್. 18 into 10⁻⁶. ಏರಿಯಾ ನಮಗೆ ಎಷ್ಟಾಗ್ತದ್ರಿ? ಸ್ಪಿಯರ್ ದ ಏರಿಯಾ 4πr². ಸ್ಪಿಯರ್ ದ ಏರಿಯಾ 4πr², ಕರೆಕ್ಟ್. ಸೊ ಇದು ನಮ್ಗೆ ಏನಾಗ್ತದೆ? 18 into 10 to the power -6 divided by 4π into r. r ನಮ್ಗೆ ಎಷ್ಟದ ರೀ? 0.2. ಸೊ ಇದನ್ನ 0.2 ಹೋಲ್ ಸ್ಕ್ವೇರ್ ಅಂತ ನಾ ಬರಿತೀನಿ. 0.2 ಹೋಲ್ ಸ್ಕ್ವೇರ್, ಕರೆಕ್ಟ್. ಸೊ ಇದು ಎಷ್ಟಾಗ್ತದ್ರಿ? 0.2. 0.2 into 0.2. ಸೊ 0.04. ಸೊ ಇದು 18 into 10 to the power -6 divided by 4π into 0.04. 4π into 0.04. So let us calculate this.
4 into 3.142 into 0.04. So ಇದು ನಮಗೆ ಆಗ್ತದ್ರಿ 18 into 10 to the power minus 6 divided by 0.50272 ಅಂತ ಬಂತು. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. 0.02. ಓಕೆ, ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. 18 divided by 0.50272. ಕರೆಕ್ಟ್. ಇದು ನಮಗೆ ಬಂತು 35.8. ಕರೆಕ್ಟ್. ಸೊ 35.8 into 10 raised to minus 6 ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಕರೆಕ್ಟ್. ಎಷ್ಟು ನಮಗೆ ಬರ್ತದ್ರಿ. ಕರೆಕ್ಟ್. ಸೊ ಸ್ಪಿಯರ್ದ ಏರಿಯಾ ನಾವು ಕರೆಕ್ಟಾಗಿ ತೊಗೊಂಡಿದ್ದೀವಿ. 0.2 ಮೀಟರ್ ರೇಡಿಯಸ್ ಅದ. ಓಕೆ, ಸೊ ದಿಸ್ ಇಸ್ ವಾಟ್ ವಿ ವಿಲ್ ಗೆಟ್. ಇದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಯಿತು. ನೆಕ್ಸ್ಟ್ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಕೇಳ್ತಾನೆ. 1/4 ಅಂದ್ರೆ 9 into 10 raised to 9. ಚಾರ್ಜ್ ಅಂತಂದ್ರೆ ಚಾರ್ಜ್ ಆನ್ ದ ಸ್ಪಿಯರ್ ಇಸ್ 18 ಮೈಕ್ರೋಕೂಲಮ್. 18 into 10 raised to minus 6 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಡಿಸ್ಟೆನ್ಸ್ ಎಷ್ಟದ 0.4. ಸೊ ಇದು 0.4 ಹೋಲ್ ಸ್ಕ್ವೇರ್ ಅಂತ ನಾವು ತಗೋತೀವಿ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಲೆಟ್ ಅಸ್ ಟೇಕ್ ಇಟ್ ಆಸ್ ನೋಡ್ರಿ 9 into 18. ಸೊ ಇಟ್ ಇಸ್ 162 into 10 to the power plus 3 ಡಿವೈಡೆಡ್ ಬೈ 0.04 ಸ್ಕ್ವೇರ್ ಅಂದ್ರೆ 0.016 ಆಗ್ತದೆ. 0.4 into 0.4 0.16. ಸೊ 0.16. ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. 162 ಡಿವೈಡೆಡ್ ಬೈ 0.16 ಇದು ನಮಗೆ ಆಗ್ತದೆ 101.12.5 into 10 raised to 3 ನ್ಯೂಟನ್ ಪರ್ ಕೂಲಮ್. ಇಷ್ಟು ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತದ್ರಿ. ದಿಸ್ ಮಚ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್. ರೈಟ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್. Okay, so that's all about the numericals on electric charges and fields. Next we'll go for electric potential and capacitance. Okay, ಇಲ್ಲಿ ನೋಡ್ರಿ, 2 charges 5 into 10 to the power minus 8 to the power ಇದು minus 3 into 10 to the power minus 8 10 to the power are located 16 centimeter apart in vacuum. Find the positions along the line passing through the 2 charges at which the electric potential is 0. Okay, ಈಗ ನೋಡ್ರಿ, ಇಲ್ಲಿ ನಮಗೆ Q1 ಅದ 5 into 10 to the power minus 8 ಕೂಲಮ್ ಅಂತೇಳಿ. ಇಲ್ಲಿ ನಮಗೆ Q2 ಅದ. Q2 is minus 3 into 10 to the power minus 8 ಕೂಲಮ್. ಫಸ್ಟ್ ಆಫ್ ಆಲ್ ಅಪೋಸಿಟ್ ಚಾರ್ಜಸ್ ಇದ್ರೆ ಮಾತ್ರ ನಮಗೆ 0 ಪೊಟೆನ್ಷಿಯಲ್ ಇರುವಂತ ಪಾಯಿಂಟ್ ಸಿಗ್ತದೆ, ಇಲ್ಲಾಂದ್ರೆ ಸಿಗಂಗಿಲ್ಲ. 0 ಪೊಟೆನ್ಷಿಯಲ್ ಪಾಯಿಂಟ್ಸ್ ಟೋಟಲಿ 3 ಇರ್ತಾವ್ರಿ. ಒಂದು ಇನ್ ಬಿಟ್ವೀನ್ ದ ಚಾರ್ಜಸ್, one is outside the charges, and one is at infinity. So here we have to find a point in between the charges and outside the charges, right? So let me say this is the point where potential is 0. A 0 potential point yavagu yaudakka sameep irtadappa andre the point will be close to the charge which is small in magnitude. Q2 ಗೆ ಸಮೀಪದ ಅಂತ ಇಟ್ಕೋ. So let me say here the potential is 0. ಇಲ್ಲಿ ನಮಗೆ ನೆಟ್ ಪೊಟೆನ್ಷಿಯಲ್ 0 ಅದ ಅಂತ ಇಟ್ಕೋರಿ. ಈಗ ಟೋಟಲ್ ಡಿಸ್ಟೆನ್ಸ್ ಎಷ್ಟದ ರೀ? ಎರಡು ಚಾರ್ಜಸ್ ನಡು ಟೋಟಲ್ ಡಿಸ್ಟೆನ್ಸ್ ಎಷ್ಟದ? 16 ಸೆಂಟಿಮೀಟರ್ ಅದ. 16 ಸೆಂಟಿಮೀಟರ್. ಲೆಟ್ ಮಿ ಸೇ ದಿಸ್ ಇಸ್ ಎಕ್ಸ್. ಇದು ನಮಗೆ ಎಕ್ಸ್ ಅದ ಅಂತ ಇಟ್ಕೊಳ್ಳೋಣ. ಹಂಗಾದ್ರೆ ಇದು ಎಷ್ಟು ಆಗ್ತದೆ? ಇದು ನಮಗೆ 16 ಮೈನಸ್ ಎಕ್ಸ್ ಆಗ್ತದೆ. 16 ಮೈನಸ್ ಎಕ್ಸ್. ಸಿ ಈ ಪಾಯಿಂಟ್ ಏನದಲ್ಲ, ನ್ಯೂಟ್ರಲ್ ಪಾಯಿಂಟ್, ನಲ್ ಪಾಯಿಂಟ್. ಈ ಪಾಯಿಂಟ್ 0 ಪೊಟೆನ್ಷಿಯಲ್ ಪಾಯಿಂಟ್. ಆ 0 ಪೊಟೆನ್ಷಿಯಲ್ ಪಾಯಿಂಟ್ ಒಳಗೆ 2 ಪೊಟೆನ್ಷಿಯಲ್ಸ್ ಇರ್ತಾವೆ. ಒಂದು ಪಾಸಿಟಿವ್ ಚಾರ್ಜ್ ಪೊಟೆನ್ಷಿಯಲ್, ಇನ್ನೊಂದು ನೆಗೆಟಿವ್ ಚಾರ್ಜ್ ಪೊಟೆನ್ಷಿಯಲ್. ಪಾಸಿಟಿವ್ ಚಾರ್ಜ್ ಪೊಟೆನ್ಷಿಯಲ್ ಪಾಸಿಟಿವ್ ಇರ್ತೈತ್ರಿ, ನೆಗೆಟಿವ್ ಚಾರ್ಜ್ ಪೊಟೆನ್ಷಿಯಲ್ ನೆಗೆಟಿವ್ ಇರ್ತೈತ್ರಿ. ಸೊ ಇತರದ ಪಾಸಿಟಿವ್ ಪೊಟೆನ್ಷಿಯಲ್, ಇತರದ ನೆಗೆಟಿವ್ ಪೊಟೆನ್ಷಿಯಲ್. ಸೊ ದಿಸ್ ಇಸ್ ನೆಟ್ ಪೊಟೆನ್ಷಿಯಲ್. ನೆಟ್ ಪೊಟೆನ್ಷಿಯಲ್ ಆ ಪಾಯಿಂಟ್ ಅದ 0 ಇರಬೇಕು. ನಾವು ಮೊದಲೇ ಹೇಳಿದ್ವಿ 0 ಪೊಟೆನ್ಷಿಯಲ್ ಪಾಯಿಂಟ್ ಬೇಕಾಗಿತ್ತು. ಸೊ ಇದೇನಾಗ್ತದ್ರಿ? V1 ಮೈನಸ್ V2. ಸೊ ವಿ ಕ್ಯಾನ್ ಸೇ V1 is equal to V2. ಅಂದ್ರೆ ಇವೆರಡು ಚಾರ್ಜಸ್ ಪೊಟೆನ್ಷಿಯಲ್ ಆ ಪಾಯಿಂಟ್ ದಾಗ ಈಕ್ವಲ್ ಇರ್ತದ, ಅಪೋಸಿಟ್ ಇರ್ತಾವ, ಕ್ಯಾನ್ಸಲ್ ಔಟ್ ಆಗಿ ನೆಟ್ ಪೊಟೆನ್ಷಿಯಲ್ 0 ಆಗ್ತದೆ. ಸೊ ಪಾಯಿಂಟ್ ಚಾರ್ಜ್ ಪೊಟೆನ್ಷಿಯಲ್ ಫಾರ್ಮುಲಾ ಅಪ್ಲೈ ಮಾಡ್ರಿ. 1/4πε0 Q1 ಅಂತಂದ್ರೆ ಏನ್ ಮಾಡ್ರಿ? ಯು ಟೇಕ್ ದಿಸ್ ಡಿಸ್ಟೆನ್ಸ್. ಓಕೆ, 5 into 10 raised to minus 8 5 into 10 raised to minus 8 divided by ಅದರದ ಡಿಸ್ಟೆನ್ಸ್ ಎಷ್ಟದ? 16 ಮೈನಸ್ ಎಕ್ಸ್. ಎಷ್ಟು ಡಿಸ್ಟೆನ್ಸ್ ಅದ? ಈಕ್ವಲ್ ಟು V2. ಇದು ಕೂಡ ಸೇಮ್ 1/4πε0 Q2 is 3 into 10 to the power minus 8. ಈ ಮೈನಸ್ ಆಲ್ರೆಡಿ ನಾವು ತಗೊಂಡಿದ್ವಿ. ನೆಗೆಟಿವ್ ಚಾರ್ಜ್ ಪೊಟೆನ್ಷಿಯಲ್ ನೆಗೆಟಿವ್ ಅಂತ ಆಲ್ರೆಡಿ ತಗೊಂಡಿದ್ವಿ. ಮತ್ತೊಮ್ಮೆ ಮೈನಸ್ ಹಾಕೋಬೇಡ್ರಿ. ಒಂದು ತಗೊಂಡಿದ್ದೀವಿ ಆಲ್ರೆಡಿ. ಡಿವೈಡೆಡ್ ಬೈ ಇಟ್ಸ್ ಡಿಸ್ಟೆನ್ಸ್ ಎಕ್ಸ್. 1/4πε0 1/4πε0 will get cancelled. 10 to the power minus 8 10 to the power minus 8 will get cancelled. What I will get? 5 divided by 16 minus x is equal to 3 divided by x. Cross multiply ಮಾಡ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಏನ್ ಬರ್ತದೆ? 5 into x ನಿಮಗೆ ಬಂತ 5x is equal to 3 into the bracket 16 minus x. ಕರೆಕ್ಟ್. ಸೊ 3 into 16 ಎಷ್ಟಾಗ್ತದೆ ನೋಡ್ರಿ? 3 into 16 48 ಆಗ್ತದೆ ರೀ. ಸೊ ಇದು ನಮ್ಗೆ ಬಂತ 5x
ಇಸ್ ಈಕ್ವಲ್ ಟು 48 ಮೈನಸ್ 3x ಅಂತೇಳಿ. ಆ 3x ನ ಈ ಕಡೆ ತಗೊಂಡ್ರೆ ಇದು ನಮಗೆ 8x ಆಗ್ತದ್ರಿ. 8x ಇಸ್ ಈಕ್ವಲ್ ಟು 48. ದೆನ್ 8 1 8 6 48. ಸೊ x ನನಗೆ ಬಂತ 6 ಸೆಂಟಿಮೀಟರ್. ಸೊ ಇದು ಫಸ್ಟ್ ಝೀರೋ ಪೊಟೆನ್ಷಿಯಲ್ ಪಾಯಿಂಟ್ ಆಯ್ತು, ಅಂದ್ರೆ ಇನ್ಸೈಡ್ ಪಾಯಿಂಟ್. ಇನ್ ಔಟ್ಸೈಡ್ ಪಾಯಿಂಟ್ ರೀ. ಔಟ್ಸೈಡ್ ಪಾಯಿಂಟ್ ಅಂದ್ರೆ ಎಲ್ಲಿರ್ತದ್ರಿ? ಇಟ್ ವಿಲ್ ಅಗೇನ್ ಬಿ ಕ್ಲೋಸ್ ಟು ಇದು ಫಸ್ಟ್ ಪಾಯಿಂಟ್ ರೀ, ಇದು ಸೆಕೆಂಡ್ ಪಾಯಿಂಟ್. ಇಟ್ ವಿಲ್ ಬಿ ಕ್ಲೋಸ್ ಟು ಸೆಕೆಂಡ್ ಚಾರ್ಜ್ ಓನ್ಲಿ. ಅಥವಾ ಅದನ್ನ ನಾವು ಇಲ್ಲಿ ತೋರಿಸೋಣ. ವಿಲ್ ಶೋ ಇಟ್ ಹಿಯರ್. ದಿಸ್ ಇಸ್ Q1, ದಿಸ್ ಇಸ್ Q1, ದಿಸ್ ಇಸ್ Q2, ರೈಟ್? ಇದರಿಂದ ಇಲ್ಲಿ ನಮಗೆ ಝೀರೋ ಪೊಟೆನ್ಷಿಯಲ್ ಪಾಯಿಂಟ್ ಅದ. ಕರೆಕ್ಟ್. ಈ ಡಿಸ್ಟೆನ್ಸ್ ನ ಈಗ ಎಕ್ಸ್ ಅಂತ ತಗೋತೀನಿ. ಈ ಡಿಸ್ಟೆನ್ಸ್ ನನಗದ 16 ಸೆಂಟಿಮೀಟರ್. 16 ಸೆಂಟಿಮೀಟರ್, ಕರೆಕ್ಟ್. ಸೊ ಝೀರೋ ಪೊಟೆನ್ಷಿಯಲ್ ಪಾಯಿಂಟ್ ಎಲ್ಲಿದೆ ನೋಡ್ರಿ, ಅಲ್ಲಿ ಎರಡೂ ಚಾರ್ಜ್ ಪೊಟೆನ್ಷಿಯಲ್ ಈಕ್ವಲ್ ಇರ್ತಾವೆ. ಈಗ ನಾವು ಆಲ್ರೆಡಿ ಹಿಂಗೆ V1 ಇಸ್ ಈಕ್ವಲ್ ಟು V2 ಅಂತ ಆ ಪಾಯಿಂಟ್ ತಗೊಂಡಿದೀವಿ ಇನ್ಸೈಡ್ ಪಾಯಿಂಟ್. ಅದೇ ತರ ಔಟ್ಸೈಡ್ ಪಾಯಿಂಟ್ ತಗೋಬೇಕು. ಫಾರ್ ಔಟ್ಸೈಡ್ ಪಾಯಿಂಟ್ ಆಲ್ಸೋ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ V1 ಇಸ್ ಈಕ್ವಲ್ ಟು V2. ಓಕೆ, V1 ಇಟ್ ಈಸ್ ಅಗೇನ್ 1/4 pi epsilon naught Q1. Q1 ಅಂದ್ರೆ 5 into 10 to the power minus 8. 5 into 10 to the power minus 8. ಇದರದ ಡಿಸ್ಟೆನ್ಸ್ ಎಷ್ಟಾಗ್ತದೆ ನೋಡ್ರಿ. Q1 ಡಿಸ್ಟೆನ್ಸ್ ಈ ಪಾಯಿಂಟ್ ಇಂದ ತಗೋಬೇಕು. 16 ಪ್ಲಸ್ ಎಕ್ಸ್ ಆಗ್ತದ್ರಿ. ದಿಸ್ ಇಸ್ 16 ಪ್ಲಸ್ ಎಕ್ಸ್, ರೈಟ್? ಈ ಕಡೆ 1/4 pi epsilon naught Q2 ಇಸ್ 3 into 10 to the power minus 8. ಇಲ್ಲಿ ಮತ್ತೆ ನಾವು ಮೈನಸ್ ತಗೋಬಾರ್ದು. 3 into 10 to the power minus 8 divided by x. 1/4 pi epsilon naught, 1/4 pi epsilon naught will get cancelled. 10 to the power minus 8, 10 to the power minus 8. So we'll get it as 5 divided by 16 plus x is equal to 3 divided by x. Cross multiply matri, we'll get it as 5x is equal to 3 into 16 is 48. 48 plus 3x. Okay, 3x ಈ ಕಡೆ ತಗೊಳ್ರಿ, ನಿಮಗೆ ಇದು 2x ಆಗ್ತದೆ. 2x is equal to 48. 2x equal to 48 ಆದ್ರೆ x equal to ಎಷ್ಟು ಬಂತು? 24 ಸೆಂಟಿಮೀಟರ್. ಕರೆಕ್ಟ್. ಇಷ್ಟು ನಮಗೆ ಡಿಸ್ಟೆನ್ಸ್ ಬರ್ತದೆ. ಸೊ ದೀಸ್ ಆರ್ ದ 2 points where the potential is 0, and also at infinity also the potential will be 0. Correct. ಸೊ ಇಷ್ಟು ನಮಗೆ ಗೊತ್ತಿರಬೇಕು. ಲೆಟ್ us move on to the next question. ಇಲ್ಲಿ ನೋಡ್ರಿ, an 800 picofarad capacitor is charged by a 100 volt battery. ಒಂದು ಕೆಪಾಸಿಟರ್ ಅದ, ಇದು ನಮಗೆ 800 picofarad ಕೆಪಾಸಿಟರ್ ಅದ. ಇದಕ್ಕೆ ನಾವು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದೀವಿ. ಈ ಬ್ಯಾಟ್ರಿದು ವೋಲ್ಟೇಜ್ ಎಷ್ಟದಪ್ಪ ಅಂದ್ರೆ 100 volts ಅದ. 100 volt. ಫೈಂಡ್ ದ ಎನರ್ಜಿ ಸ್ಟೋರ್ಡ್ ಬೈ ದ ಕೆಪಾಸಿಟರ್. ಸೊ ಮೊದಲು ಎನರ್ಜಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಎನರ್ಜಿ ಸ್ಟೋರ್ಡ್ ಫಾರ್ಮುಲಾ ಏನದ? ಹಾಫ್ ಸಿ ವಿ ಸ್ಕ್ವೇರ್, ರೈಟ್? ಸೊ ಹಾಫ್ ಸಿ ಅಂದ್ರೆ ಎಷ್ಟದ? 800 ಮೈಕ್ರೋ ಅಂದ್ರೆ 10 to the power minus 6. ವಿ ಸ್ಕ್ವೇರ್ 100 ಅಂದ್ರೆ ಇದನ್ನ 10 to the power 2 ಸ್ಕ್ವೇರ್ ಅಂತ ತಗೋಬಹುದು. ಸಾರಿ, ವೋಲ್ಟ್ಸ್. ವಿ ಸ್ಕ್ವೇರ್ ಅಂದ್ರೆ ಇದು 10 to the power plus 4 ಆಗ್ತದೆ. 10 to the power plus 4. ಸೊ ಈಗ ನೋಡ್ರಿ, ಇದು 10 to the power plus 4 ಪ್ಲಸ್ ಇಲ್ಲಿ 2 zeros ಅದಾವ. ಇಲ್ಲಿ 2 zeros ಅಂದ್ರೆ ಇದು +2 + 4 ಅಂದ್ರೆ +6 -6 ಆಯ್ತು. 2 1s ಇದು 2 4s. ಸೊ ನಮಗೆ ಎಷ್ಟು ಬಂತ? 4 joules. ಎನರ್ಜಿ ನಮಗೆ ಬಂತ 4 joules. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಎನರ್ಜಿ, ಆಮೇಲೆ ಏನ್ ಹೇಳ್ತಾರೆ? ದ ಕೆಪಾಸಿಟರ್ ಇಸ್ ನೌ ಡಿಸ್ಕನೆಕ್ಟೆಡ್ ಫ್ರಮ್ ದ ಬ್ಯಾಟರಿ ಅಂಡ್ ಕನೆಕ್ಟೆಡ್ ಟು ಅನದರ್ ಅನ್ಚಾರ್ಜ್ಡ್ ಕೆಪಾಸಿಟರ್ ಆಫ್ 8 picofarad. ಓಕೆ, ಈಗ ನೋಡ್ರಿ, ಇದ ಕೆಪಾಸಿಟರ್ ಈ ಕೆಪಾಸಿಟರ್ ನಮಗೆ 800 picofarad ಕೆಪಾಸಿಟರ್ ಅದ. ಸಾರಿ, ಮೈಕ್ರೋಫ್ಯಾರಡ್ ಇತ್ತು, ಪಿಕೋಫ್ಯಾರಡ್ ಇತ್ತು. ಓ ಸಾರಿ, ಪಿಕೋಫ್ಯಾರಡ್ ಅದ್ರೆ ಅಂದ್ರೆ ನಾ ಇಲ್ಲೇ -6 ಅಲ್ಲ -12 ತಗೋಬೇಕು. ನಾನು ಇದನ್ನ ಪಿಕೋಫ್ಯಾರಡ್ ಅಂತಂದ್ರೆ ನಾನು ಇದನ್ನ -12 ತಗೋಬೇಕು. ಓಕೆ, ವಿಲ್ ಟೇಕ್ -12. ಸೊ ದಿಸ್ ಇಸ್ ಹಾಫ್ ಇಂಟು ಕೆಪಾಸಿಟರ್ ಇಸ್ 800 picofarad. 800 into 10 to the power -12 into v square. V is 10 to the power 2. 10 square. 10 square ಅದು ಸ್ಕ್ವೇರ್ ಅಂದ್ರೆ 10⁴. ಓಕೆ, 10 square ಅದು ಸ್ಕ್ವೇರ್ ಅಂದ್ರೆ 10⁴. ಸೊ ಇಲ್ಲಿ 10⁴, 10⁴ ಅಂತಂದ್ರೆ 10⁶. ಇದು ನಮಗೆ 2 1s ಇದು 2 4s ಹೋಗಿ ನಮಗೆ 4 into 10 to the power -6 ಜೂಲ್ ಎಷ್ಟು ನಮಗೆ ಎನರ್ಜಿ ಬರ್ತದ್ರಿ. ಈಗ ಈ 800 picofarad ಕೆಪಾಸಿಟರ್ ಏನದ, ಇದು ನೀವು ಬ್ಯಾಟ್ರಿ ಕನೆಕ್ಟ್ ಮಾಡಿದ ಕೂಡಲೇ ಈ ಪ್ಲೇಟ್ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಾಗ್ತದಪ್ಪ ಅಂದ್ರೆ 100 volts ಆಗ್ತದೆ. 100 volts, ಕರೆಕ್ಟ್. ಸೊ ದ ಕೆಪಾಸಿಟನ್ಸ್ ಇಸ್ 800 picofarad. ದ ವೋಲ್ಟೇಜ್ ಆಫ್ ದಿಸ್ ಕೆಪಾಸಿಟರ್ ಇಸ್ 100 volt. ಮತ್ತೊಂದು ಅನ್ಚಾರ್ಜ್ಡ್ ಕೆಪಾಸಿಟರ್ ಇದು ಕನೆಕ್ಟ್ ಮಾಡ್ತಾರೆ, ರೈಟ್? ಈ ಅನ್ಚಾರ್ಜ್ಡ್ ಕೆಪಾಸಿಟರ್ ಕೆಪಾಸಿಟಿ 800 picofarad ಅದ. ಬಟ್ ಇದ್ರದ್ದು ವೋಲ್ಟೇಜ್ ಅನ್ಚಾರ್ಜ್ಡ್ ಇರೋದ್ರಿಂದ ನಾವು ಅದನ್ನ 0 ಅಂತ ತಗೋಬೇಕು. ವೋಲ್ಟೇಜ್ ಅನ್ಚಾರ್ಜ್ಡ್ ಇರೋದ್ರಿಂದ, ಸಾರಿ, ಇದು ಕೆಪಾಸಿಟರ್ ಅನ್ಚಾರ್ಜ್ಡ್ ಇರೋದ್ರಿಂದ ನಾವು ಅದನ್ನ 0 ಅಂತ ತಗೋಬೇಕು. ಅನ್ಚಾರ್ಜ್ ಕೆಪಾಸಿಟರ್ ಅಂದ್ರೆ ವೋಲ್ಟೇಜ್ 0. ಈಗ ಇವೆರಡು ಕನೆಕ್ಟ್ ಮಾಡಿದ್ಮೇಲೆ ಏನಾಗ್ತದ್ರಿ? ಚಾರ್ಜ್ ಫ್ರಮ್ ದ ಚಾರ್ಜ್ಡ್ ಕೆಪಾಸಿಟರ್ ವಿಲ್ ಕಮ್ ಟು ಅನ್ಚಾರ್ಜ್ಡ್ ಕೆಪಾಸಿಟರ್. ಎಲ್ಲಿ ತನಕ? ಅಂಟಿಲ್ ದ ಪೊಟೆನ್ಷಿಯಲ್ ಆಫ್ ಬೋತ್ ದ ಕೆಪಾಸಿಟರ್ಸ್ ಬಿಕಮ್ ಈಕ್ವಲ್. ಎರಡೂ ಕೆಪಾಸಿಟರ್ ವೋಲ್ಟೇಜ್ ಈಕ್ವಲ್ ಆಗೋ ತನಕ ಚಾರ್ಜ್ ಶೇರಿಂಗ್ ಆಗ್ತದೆ. ಸೊ ಫಸ್ಟ್ ನಾವ್ ಇಲ್ಲಿ ಏನ್ ಫೈಂಡ್ ಮಾಡಬೇಕು? ಕಾಮನ್ ಪೊಟೆನ್ಷಿಯಲ್ ಫೈಂಡ್ ಮಾಡಬೇಕು. ಆ ಕಾಮನ್ ಪೊಟೆನ್ಷಿಯಲ್ ಫೈಂಡ್ ಮಾಡಬೇಕು. ಸೊ ಕಾಮನ್ ಪೊಟೆನ್ಷಿಯಲ್ ಫಾರ್ಮುಲಾ ಏನ್ರಿ?
C1 V1 plus C2 V2 divided by C1 plus C2 divided by C1 plus C2. This is the formula. So let us calculate this. C1 V1 ಅಂದ್ರೆ 800 picofarad into 100. ಇದು ನಮಗೆ ಈ ತರ ಆಗ್ತದೆ 800 into 100 ಕರೆಕ್ಟ್ ಇಂಟು pico ಅಂದ್ರೆ 10 to the power minus 12 plus C2 V2. C2 is 800, V2 is 0, so ಇದು 0 ಆಗ್ತದೆ ನಮಗೆ. C1 plus C2 ಅಂದ್ರೆ 800 pico into 800 pico ನಮಗೆ ಇದು 1600 ಕರೆಕ್ಟ್ 1600 pico 10 to the power minus 12 ಕರೆಕ್ಟ್ ಇಷ್ಟು ನಮಗೆ ಬರ್ತದೆ. ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೋರಿ, ಕಾಮನ್ ಪೊಟೆನ್ಷಿಯಲ್ ಇದನ್ನು ಸಿಂಪ್ಲಿಫೈ ಮಾಡ್ಕೋರಿ. ಇದು ಎಷ್ಟಾಗ್ತದೆ ನೋಡ್ರಿ, ಇಲ್ಲೇ 1 2 3 4 zeros 10 to the power minus 12 ಅಂತಂದ್ರೆ ಇದು ನಮಗೆ 8 into 10 to the power minus 8 ಆಗ್ತದ್ರಿ. 8 into 10 to the power minus 8 ಡಿವೈಡೆಡ್ ಬೈ ಇದು 00 ಇದು minus 10 ಆಗ್ತದೆ, ಅಂದ್ರೆ ಇದು 16 into 10 to the power minus 10 ಆಗ್ತದ್ರಿ. ಕರೆಕ್ಟ್. ಸೊ ಇದು 8 1s ಇದು 8 2s minus 8 ಕ್ಯಾನ್ಸಲ್ ಆಯ್ತಾ. ಇದು 1 divided by 2 into 10 to the power minus 2 ಉಳಿತದ್ರಿ. ಇದು ಮೇಲ್ಗಡೆ ಹೋದ್ರೆ 100 divided by 2 ಅಂದ್ರೆ ನಮಗೆ ಬಂತ 50 volts. ಕರೆಕ್ಟ್. 50 volts ನಮಗೆ ಪೊಟೆನ್ಷಿಯಲ್ ಕಾಮನ್ ಪೊಟೆನ್ಷಿಯಲ್ ಬರ್ತದ್ರಿ. 50 volt ಕಾಮನ್ ಪೊಟೆನ್ಷಿಯಲ್. ಓಕೆ, ಇದಾಗಿದ್ಮೇಲೆ ಕಾಮನ್ ಪೊಟೆನ್ಷಿಯಲ್ ಏನೋ ಬಂತು ನಮಗೆ. ವಿ ಗಾಟ್ ಕಾಮನ್ ಪೊಟೆನ್ಷಿಯಲ್ ರೈಟ್. ಕಾಮನ್ ಪೊಟೆನ್ಷಿಯಲ್ ಬಂದ್ಮೇಲೆ ಆಮೇಲೆ ಏನಂತಾರ್ರಿ, ಫೈಂಡ್ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್. ಆ ಸಿಸ್ಟಮ್ದ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಫೈಂಡ್ ಮಾಡ್ರಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಎನರ್ಜಿ ಫೈಂಡ್ ಮಾಡ್ಬೇಕಾದ್ರೆ ನೀವು ಹಾಫ್ ಸಿ ವಿ ಸ್ಕ್ವೇರ್ ಇದ ಫಾರ್ಮುಲಾ ಯೂಸ್ ಮಾಡ್ಬೇಕಾ. ಬಟ್ ಇಲ್ಲಿ ಕೆಪಾಸಿಟನ್ಸ್ ನೀವು ಎಫೆಕ್ಟಿವ್ ಪ್ಯಾರಲಲ್ ಕೆಪಾಸಿಟನ್ಸ್ ತಗೋಬೇಕು. ಯಾಕಂದ್ರೆ ಎರಡು ಕೆಪಾಸಿಟರ್ ನಮ್ಗೆ ಇಲ್ಲೇ ಹ್ಯಾವಿಂಗ್ 2 capacitors ಇನ್ ಪ್ಯಾರಲಲ್. ಕರೆಕ್ಟ್. ಸೊ ಇಲ್ಲಿ ನೀವು ಎಫೆಕ್ಟಿವ್ ಪ್ಯಾರಲಲ್ ಕೆಪಾಸಿಟನ್ಸ್ ತಗೋಬೇಕು. ಓಕೆ, ಈಗ ಲೆಟ್ ಮಿ ಸೇ ಇಟ್ ಲೈಕ್ ದಿಸ್. ಸಿನ್ಸ್ ದೀಸ್ ಬೋತ್ ಆರ್ ಕನೆಕ್ಟೆಡ್ ಟು ಈಚ್ ಅದರ್, I can say these both capacitors are in series, right? ಇವೆರಡು ಕೆಪಾಸಿಟರ್ಸ್ ನಮಗೆ ಪ್ಯಾರಲಲ್ ಇಲ್ಲ, ಸಿರೀಸ್ ಒಳಗೆ ಅದಾವ ಅಂತ ಹೇಳ್ಬೋದು. ಕರೆಕ್ಟ್. ಸಿರೀಸ್ ಒಳಗೆ ಯಾಕಂದ್ರೆ ನೋಡ್ರಿ, ಈಗ ಈ ಚಾರ್ಜ್ ದಿಂದ ಈ ಕೆಪಾಸಿಟರ್ ದಿಂದ ಬಂದಂತ ಚಾರ್ಜ್ ಇದ್ರೊಳಗೆ ಫ್ಲೋ ಆಗಬೇಕು ಮತ್ತು ವಾಪಸ್ ಇದಕ್ಕೆ ಬರಬೇಕು. So there is no other way. Charge in both of the capacitors will be same. Same charge will be flowing in both of them. If charge is same, then capacitors are in series. So ida now ಬರಿತೀವಿ half CS ಅಂದ್ರೆ ಏನ್ರಿ, C1 into C2 divided by C1 plus C2 into V square. V ಅಂದ್ರೆ ನಮಗೆ ಎಷ್ಟದೆ, ಕಾಮನ್ ಪೊಟೆನ್ಷಿಯಲ್ ತಗೊಳ್ರಿ, ಇದನ್ನ 50 square. C1 C2 ವ್ಯಾಲ್ಯೂಸ್ ನಿಮ್ಗೆ ಗೊತ್ತಾವ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರಬೇಕು. ರೈಟ್. ಸೊ ದಿಸ್ ಇಸ್ ಎನರ್ಜಿ ಸ್ಟೋರ್ಡ್. ಲೆಟ್ us move on to the next question. Okay, next question is, when two capacitors are connected in series with a 4 kilovolt line. Okay, first ನಮಗೆ ವೋಲ್ಟೇಜ್ ಅದ 4 kilovolts. ಆಮೇಲೆ ಕೆಪಾಸಿಟರ್ಸ್ ನಮಗೆ ಸಿರೀಸ್ ಒಳಗೆ ಅದಾವ್ರಿ. C1 is in series with C2. Correct. The energy stored in the system is 8 joule. Okay, ಈಗ ನಮಗೆ ಎನರ್ಜಿ ಸ್ಟೋರ್ಡ್ ಎಷ್ಟದಪ್ಪ ಅಂದ್ರೆ 8 joule ಅದ. If the same capacitors are connected in parallel. Okay, ಅವ ಎರಡು ಪ್ಯಾರಲಲ್ ಒಳಗೆ ಕನೆಕ್ಟ್ ಮಾಡ್ಕೊಂಡಾಗ ಅಕ್ರಾಸ್ ದ ಸೇಮ್ ಲೈನ್ ಅಂದ್ರೆ ಸೇಮ್ ವೋಲ್ಟೇಜ್ ಅಪ್ಲೈ ಮಾಡಿದ್ದಾರೆ. ಬಟ್ ಈ ಸರಿ ಏನ್ ಮಾಡಿದ್ದಾರೆ, ಪ್ಯಾರಲಲ್ ಒಳಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ದೇ ಹ್ಯಾವ್ ಬೀನ್ ಕನೆಕ್ಟೆಡ್ ಇನ್ ಪ್ಯಾರಲಲ್. C1 and C2 are in parallel. This time the energy stored is 36 joule. Find the individual capacitances. Okay, so ಈಗ ನೋಡ್ರಿ, ಈ ಎನರ್ಜಿ ನಮ್ಗೆ 8 joule ಅದ. ಈ ಎನರ್ಜಿ ನಾವು ಬರಿತೀವಿ ಹಾಫ್ CS into V square is equal to 8 joule ಅಂತ. ಕರೆಕ್ಟ್. ಇದನ್ನ ಬರಿತೀನಿ ಹಾಫ್ CS ಅಂದ್ರೆ ಏನ, C1 into C2 divided by C1 plus C2. Effective capacitance of two capacitors in series. V ನಮಗೆ ಎಷ್ಟದ 4 ಕಿಲೋ. ಸೊ 4 into 10 raised to 3 ಕಿಲೋ ಅಂದ್ರೆ 10 raised to 3 whole square is equal to 8. ಸೊ ಇದು ನಮಗೆ ಬಂತ 1/2 C1 into C2 divided by C1 plus C2. ಇದು ನಮಗೆ ಆಗ್ತದೆ 16 into 10 to the power 6. ಇದು 2 1s ಇದು 2 8s. ಕರೆಕ್ಟ್. ಈ ಕಡೆ 8 ಅದ, ಇದು 8 ಕ್ಯಾನ್ಸಲ್ ಆಯ್ತು. ಸೊ ನಂಗೆ ಬಂತ C1 into C2 divided by C1 plus C2 is equal to ಈ 6 ನ ಆ ಕಡೆ ತಗೊಂಡ್ರೆ ಇದು 10 to the power minus 6 ಬರ್ತದೆ. ಲೆಟ್ ದಿಸ್ ಬಿ ಇಕ್ವೇಶನ್ ನಂಬರ್ 1. ಅದೇ ತರ ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡ್ರಿ. ಸಿ ಇದನ್ನ ತಗೋತೀನಿ ಹಾಫ್ CP into V square is equal to 36. ರೈಟ್. ಹಾಫ್ CP into V square. ಇಲ್ಲಿ ಎಫೆಕ್ಟಿವ್ CS ತಗೊಂಡಿದ್ವಿ, ಕೆಪಾಸಿಟನ್ಸ್ ತಗೊಂಡಿದ್ವಿ ಸಿರೀಸ್. ಇಲ್ಲಿ ಎಫೆಕ್ಟಿವ್ ಪ್ಯಾರಲಲ್ ಕೆಪಾಸಿಟನ್ಸ್ ನಾವು ತಗೊಳತ್ತೀವಿ. ಸೊ ದಿಸ್ ಇಸ್ ಹಾಫ್ CP ಅಂದ್ರೆ ನಾವು ಏನ್ ತಗೋಬಹುದು, CP ಅಂದ್ರೆ ವಿ ಕ್ಯಾನ್ ಟೇಕ್ ಇಟ್ as C1 plus C2 ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. V square ಅಂದ್ರೆ ಏನ, 4 into 10 raised to 3 whole square. ಕರೆಕ್ಟ್. is equal to 36. ಸೊ ಇದು ನಮ್ಗೆ ಆಗ್ತದ್ರಿ ಹಾಫ್ C1 plus C2. ಇದು ನಮಗೆ ಬಂತ 4 square is 16. 16 into 10 to the power 3 into 2 is 6 is equal to 36.
right? So 2 ones are 2 8s are 16. So ಇದು ನಮಗೆ ಈ ತರ ಬಂತ. ಇನ್ನು we can write it as C1 plus C2 is equal to 36 into 10 to the power minus 6 divided by 8. Correct? So ಇದು 4 2s are 8, 4 9s are 36. So ನಮಗೆ ಬರ್ತದೆ C1 plus C2. ಕರೆಕ್ಟ್ ಅದರಿ 4 9s are 36. ಓಕೆ 8 ಈ ಕಡೆ ಬಂತ 10 raised to minus 6. ಓಕೆ ಇದು ನಮಗೆ ಬಂತ 4.5 into 10 to the power minus 6. ಸೊ ನಂಗೆ C1 plus C2 ಬಂತು. ಈ C1 plus C2 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. I will put it here. ಇಲ್ಲಿ ನಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಂಗೆ C1 into C2 is equal to ಬರುತ್ತೆ. You multiply it for this, you will get it as 4.5 into 10 to the power minus 6 ಅಂದ್ರೆ 10 to the power minus 12 ಬರ್ತದೆ. 10 to the power minus 12. ಕರೆಕ್ಟ್? ಸೊ ನಂಗೀಗ ಸಮ್ ಬಂತ, ಪ್ರಾಡಕ್ಟ್ ಬಂತ. ನಾವೇನು ಮಾಡ್ಬೇಕು? We have to use C1 plus C2 whole square is equal to, ಈಗ ಆಲ್ರೆಡಿ ನಾವು ಚಾರ್ಜಸ್ ಒಳಗೆ ಎಲೆಕ್ಟ್ರಿಕ್ ಚಾರ್ಜಸ್ ಮೇಲೆ ಈ ಥರದ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ಅದೇ ಸೇಮ್ ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ರಿ. C1 minus C2 whole square plus 4C1 into C2. You have the value of product value will substitute ಮಾಡ್ರಿ. Sum value ಅದ, sum value will substitute ಮಾಡ್ರಿ. Simplify ಮಾಡಿ ಇಲ್ಲಿ ನಿಮಗೆ C1 minus C2 is equal to something you will get. Solve equation 1 and solve these two equations. ಇದು equation 3 ಅಂತ ತಗೊಳ್ರಿ, equation 2 3 ಮತ್ತು 2 ಸಾಲ್ವ್ ಮಾಡಿದ್ರೆ ನಿಮಗೆ C1 ಅಥವಾ C2 ಸಿಗ್ತದೆ. ಸಬ್ಸ್ಟಿಟ್ಯೂಟ್ ದಟ್ ಇನ್ equation 1 ಅಥವಾ this you will get C2. ರೈಟ್? ಇದು ನೀವು ಸಾಲ್ವ್ ಮಾಡ್ಕೊರಿ. We'll move on to the next question. Okay, so this is the last question. Two capacitors of capacitance 6 microfarad and 12 microfarad are connected in series and the combination is connected to a source of 30 volt. Calculate the equivalent capacitance of the combination. Series ಒಳಗದಾವ. The charge stored in 12 microfarad capacitor and the potential difference across the 6 microfarad. Okay, ಈಗ ಎರಡು ಕೆಪಾಸಿಟರ್ಸ್ ನಮಗೆ ಸೀರೀಸ್ ಒಳಗದಾವ್ರಿ. Two capacitors are in series, 6 microfarad and 12 microfarad. They are connected to a battery, right? ಇದು 6 microfarad, ಇದು ನಮಗೆ 12 microfarad ಅದ. ಇಲ್ಲಿ ನಾವು 30 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡಿದೀವಿ. ಸೊ ಫಸ್ಟ್ ಎಫೆಕ್ಟಿವ್ ಕೆಪಾಸಿಟನ್ಸ್ ನಾವು ಫೈಂಡ್ ಮಾಡಬೇಕು. ಟೂ ಕೆಪಾಸಿಟರ್ಸ್ ಇನ್ ಸೀರೀಸ್ ಅಂದ್ರೆ C1 into C2 by C1 plus C2. ಸೊ C1 is 6 micro, ಇದು 12 micro, ಇದು ನಮಗೆ ಆಗ್ತದೆ 6 plus 12 into 10 to the power minus 6 ಅಂತ. So this I will get it as 6 into 10 to the power minus 6 into 12 into 10 to the power minus 6 divided by 6 plus ಇದು 18 ಆಗ್ತದೆ. 18 into 10 to the power minus 6. 10 to the power minus 6, 10 to the power minus 6 ಹೋಯ್ತು. ಇದು 6 1s, 6 3s, 3 1s, 3 4s. ಸೊ ನಮಗೆ ಬಂತ 4 into 10 to the power minus 6 farad. ರೈಟ್? ಇಷ್ಟು ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಬರ್ತದೆ. ಅದಾಗಿದ್ಮೇಲೆ ಎರಡನೇದು ನಮಗೆ ಏನು ಕೇಳ್ತಾರೆ? ವಾಟ್ ಈಸ್ ಆಸ್ಕಿಂಗ್ ದ ಚಾರ್ಜ್ ಸ್ಟೋರ್ಡ್ ಇನ್ 12 ಮೈಕ್ರೋಫರಾಡ್ ಕೆಪಾಸಿಟರ್. ಸೊ ಇದ್ರೊಳಗೆ ಚಾರ್ಜ್ ಎಷ್ಟದ? ಸೀರೀಸ್ ಕಾಂಬಿನೇಷನ್ ಅದ. ಸೀರೀಸ್ ಕಾಂಬಿನೇಷನ್ ಇದ್ರೆ ಎಲ್ಲ ಕೆಪಾಸಿಟರ್ಸ್ ಮೇಲೆ ಚಾರ್ಜ್ ಅಷ್ಟೇ ಇರ್ತದ್ರಿ. ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಎಷ್ಟಿರ್ತದೆ ಅಷ್ಟೇ ಚಾರ್ಜ್ ಎಲ್ಲ ಕೆಪಾಸಿಟರ್ ಮೇಲೆ ಸ್ಟೋರ್ ಆಗಿರ್ತದೆ. ಸೊ ಹಿಯರ್ ಐ ಕ್ಯಾನ್ ರೈಟ್ ಇಟ್ as like this. C is equal to Q by V. We know this. C is equal to Q by V. ಕರೆಕ್ಟ್? ಸೊ ಇದನ್ನ ಏನ್ ಮಾಡ್ತೀನಿ? ಎಫೆಕ್ಟಿವ್ ಕೆಪಾಸಿಟನ್ಸ್ ಅಂತ ತಗೋತೀನಿ. ಸೊ Q is equal to C effective into V. C effective ನಮಗೆ ಎಷ್ಟು ಬಂದದ? C effective ಅಂದ್ರೆ CS ಅಂದಾಗ್ರಿ. ಎಫೆಕ್ಟಿವ್ ಸೀರೀಸ್ ಕೆಪಾಸಿಟನ್ಸ್. ಇದು ನನಗೆ ಬಂದದ 4 into 10 to the power minus 6. ಇನ್ ವೋಲ್ಟೇಜ್ ನನಗೆ ಎಷ್ಟು ಬಂದದ್ರಿ? ವೋಲ್ಟೇಜ್ ಎಷ್ಟು ಅದರಿ? 30 ಅದರಿ. ಕರೆಕ್ಟ್? ಸೊ ಇದು ನಂಗೆ 4 into 30 ಅಂತಂದ್ರೆ ಇದು ನಂಗೆ 120 into 10 to the power minus 6 ಕೂಲಮ್. ಇಷ್ಟು ನಮಗೆ ಚಾರ್ಜ್ ಆಗ್ತದ್ರಿ. ದಿಸ್ ಇಸ್ ದ ಚಾರ್ಜ್ ಆನ್ ದ 12 ಮೈಕ್ರೋಫ್ಯಾರಡ್ ಕೆಪಾಸಿಟರ್. ಇಷ್ಟ ಚಾರ್ಜ್ ಇದ್ರ ಮೇಲೂ ಇರ್ತದ್ರಿ, ಇದ್ರ ಮೇಲೂ ಇರ್ತದ್ರಿ. ಎರಡದ್ರ ಮೇಲೆ ಅಷ್ಟೇ ಚಾರ್ಜ್ ಇರ್ತದೆ. ಅದಾಗಿದ್ಮೇಲೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 6 ಮೈಕ್ರೋಫ್ಯಾರಡ್ ಕೆಪಾಸಿಟರ್. ನೋಡ್ರಿ, ಇಲ್ಲಿ ನಿಮಗೆ ಕೆಪಾಸಿಟನ್ಸ್ ಗೊತ್ತದೆ. ಓಕೆ, ಇದು ನಿಮಗೆ ಕೆಪಾಸಿಟನ್ಸ್ ಗೊತ್ತದೆ. ಪ್ಲಸ್ ಇದ್ರ ಮೇಲೆ ಚಾರ್ಜ್ ಎಷ್ಟು ಇರ್ತದ್ರಿ? ಸೇಮ್ ಚಾರ್ಜ್ ಇರ್ತದ್ರಿ. 120 into 10 to the power minus 6 ಕೂಲಮ್. ಇದ್ರ ಮೇಲೂ ಸೇಮ್ ಚಾರ್ಜ್ ಇರ್ತದೆ. 120 into 10 to the power minus 6 ಕೂಲಮ್. ಕರೆಕ್ಟ್? ಸೇಮ್ ಚಾರ್ಜ್ ಇರ್ತದೆ. ಸೊ ಈಗ ನಮಗೆ ವೋಲ್ಟೇಜ್ ಬೇಕಾಗಿತ್ರಿ. ವೋಲ್ಟೇಜ್ ಅಂದ್ರೆ ಏನ? C is equal to Q by V ಆದ್ರೆ V is equal to Q by C. V is equal to Q by C. Q ಎಷ್ಟದೆ? 120 into 10 to the power minus 6 divided by C ಎಷ್ಟದೆ? 6 microfarad. 6 micro ಅಂದ್ರೆ 10 to the power minus 6. Minus 6 minus 6 cancel. 6 1s 6 20s. ಸೊ ನಮಗೆ ವೋಲ್ಟೇಜ್ ಬಂತೆ 20 volts. ಕರೆಕ್ಟ್? ಸೊ 30 ಒಳಗಿಂದ 20 volts ಈ ಕಡೆ ಆದ್ರೆ ಈ ಕಡೆ ನಮಗೆ ಎಷ್ಟು ಇರ್ತದ್ರಿ? 10 volts ಇರ್ತದೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ರೈಟ್? ಸೊ ಹೋಪ್ ಯು ಅಂಡರ್ಸ್ಟುಡ್ ದ ಕ್ವೆಶನ್ಸ್. ಐ ಹ್ಯಾವ್ ಎಲ್ಲ ಅಷ್ಟು ಏನು ಕ್ವೆಶನ್ಸ್ ಕೊಟ್ಟಿರ ಅದ್ರೊಳಗೆ ಏನು ಡಿಫ್ರೆಂಟ್ ಕ್ವೆಶನ್ಸ್ ಇದು ವೆರೈಟಿ, ಆ ವೆರೈಟಿ ಕ್ವೆಶನ್ಸ್ಗಳನ್ನ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಸಿಮಿಲರ್ ಕ್ವೆಶನ್ಸ್ ಏನದಾವ ಅದನ್ನ ನೀವು ಸಾಲ್ವ್ ಮಾಡ್ಕೋಬಹುದು. ರೈಟ್? ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಲೈಕ್ ದ ಕಂಟೆಂಟ್ ಆಫ್ ದಿಸ್ ಚಾನಲ್, please don't forget to subscribe the channel and share the video, share the channel with your friends. Please refer the channel to your friends as well as juniors. Right? So ನಿಮಗೆ ಮತ್ತೆ ಏನಾದರೂ ಬೇಕಾದ್ರೆ ಕಮೆಂಟ್ ಮಾಡ್ರಿ. I will make the video on those things.
ಅಂಡ್ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಆನ್ MCQs. ನಾಳೆ MCQs ಮೇಲೆ ಕ್ವಶನ್ಸ್. MCQs ಅಂದ್ರೆ ನಾನು EMI, ಮ್ಯಾಗ್ನೆಟಿಸಮ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮತ್ತು AC ಈ 3 ಚಾಪ್ಟರ್ಸ್ ಕೂಡಿ ಒಂದೇ ವಿಡಿಯೋ ಮಾಡಿ ಹಾಕ್ಬೇಕಂತದ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಆನ್ ದಟ್ ಓನ್ಲಿ, ರೈಟ್? Okay, thank you so much for watching and supporting the channel. Please keep supporting and watching the channel. Thank you. We'll meet again in the next video. Please prepare well for your examination. Okay, thank you. We'll meet again in the next video.